So, on behalf of Karthik Mas, today we'll be discussing about ಗಜೇಂದ್ರ ಮೋಕ್ಷ. ಕಾರ್ತಿಕ ಮಾಸದ ಪರವಾಗಿ ಗಜೇಂದ್ರ ಮೋಕ್ಷದ ಬಗ್ಗೆ ನಾವು ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. Because it's a very, very glorified pastime, Gajendra Moksha. Pastime, glorified pastime. Even Kartik Mahatmya says, anybody who hears Gajendra Moksha during Kartik Mas, he will not get one more, he will not get into the cycle of birth and death. ಯಾರು ಕಾರ್ತಿಕ ಮಾಸದಲ್ಲಿ ಗಜೇಂದ್ರನ ಲೀಲೆ, ಗಜೇಂದ್ರನ ಪ್ರೇಯರ್ಸ್, ಪ್ರಾರ್ಥನೆಗಳನ್ನೆಲ್ಲ ಕೇಳ್ತಾರಲ್ಲ ಕಾರ್ತಿಕ ಮಾಸದಲ್ಲಿ, ಜನನ ಮತ್ತು ಮರಣದ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಅಂತೆ, ಅದರಿಂದ ಆಚೆ ಬರ್ತಾರಂತೆ. ಶ್ರೀ ಶ್ರೀ ಗಜೇಂದ್ರ ಮೋಕ್ಷಕಿ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೂಕಾಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾನ್ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವದನ್ಯಾಯ ಕೃಷ್ಣಪ್ರೇಮಪ್ರದಾಯಕೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ನಮೋ ಬ್ರಾಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ತಪ್ತಕಾಂಚನ ಗೌರಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. Srimad Bhagavatam, Canto 8, describes beautiful pastimes about ಗಜೇಂದ್ರ. ಶ್ರೀಮದ್ ಭಾಗವತದ 8ನೇ ಸ್ಕಂದದಲ್ಲಿ ನಮಗೆ ಗಜೇಂದ್ರ ಮೋಕ್ಷದ ಬಗ್ಗೆ ತಿಳುವಳಿಕೆ ಚೆನ್ನಾಗಿ ಸಿಗ್ತದೆ. Sukadeva Goswami, when he was narrating Srimad Bhagavatam, he also touch based this particular pastime, wherein he started saying that there was a wonderful mountain, it seems, in the name of Trikuta. And it was not a normal or what I can say, very normal mountain. It's a huge mountain of 80,000 yojanas. That means 10,000 yojanas, 10,000 yojanas and 80,000 miles actually. One yojana is 8 miles. So 10,000 yojanas means 80,000 miles. It's so big actually. So we cannot even conceive. Even the breadth and the length of the mountain was so big. And this beautiful mountain, Trikuta, was surrounded by ocean of milk, it seems actually. And hence it was beautifully situated. ಇಲ್ಲಿ ಸುಖ ಮುನಿಗಳು ಭಾಗವತನ ತುಂಬ ವೇರಿಯಸ್ ಚಾಪ್ಟರ್ಸ್ ಇಂದ ಚರ್ಚೆ ಮಾಡ್ತಾ ಮಾಡ್ತಾ ಗಜೇಂದ್ರ ಮೋಕ್ಷಕ್ಕೂ ಬರ್ತಾರೆ. ಶುರು ಮಾಡಬೇಕಾದ್ರೆ ತ್ರಿಕೂಟ ಅಂತ ಒಂದು
ಆ, ಬೆಟ್ಟ, ಪರ್ವತ, ಪರ್ವತದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ರೀತಿ ಆ ಪರ್ವತ ಇತ್ತು ಅಂದ್ರೆ ಬಹಳ ಬಹಳ ತುಂಬಾ ದೊಡ್ಡ ಗಾತ್ರ ಇತ್ತು. 80,000 ಮೈಲಿ ಉದ್ದ ಇರುವಂತಹ ಪರ್ವತ. ಉದ್ದನೂ ಅಷ್ಟೇ, ಅಗಲನೂ ಅಷ್ಟೇ, ಬೋತ್ ಲೆಂತ್ ಅಂಡ್ ಬ್ರೆಡ್ ಅಷ್ಟೇ ಇತ್ತು, ತುಂಬಾ ದೊಡ್ಡದು. ಅದು ಹಾಲಿನ ಸಾಗರ, ಸಾಗರ ಅದನ್ನ ಆವರಿಸಿತ್ತಂತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಪುರಿಗೆ ಹೋಗಿ ಅಥವಾ ಉಡುಪಿಗೆ ಹೋಗಿ ಆ, ಆ, ಉಪ್ಪಿನ ಸಾಗರ, ಸಾಲ್ಟ್ ಓಷನ್ ಇದ್ರೆ ವಿ ಎಂಜಾಯ್ ಆಕ್ಚುಲಿ. ಆದ್ರೆ ಹಾಲು ಇದ್ದಿದ್ರೆ ಹೆಂಗಿರೋದು? ಹಾ, ಎಲ್ಲರೂ ಮಿಲ್ಕ್ ಡೈರಿ ಓಪನ್ ಮಾಡ್ಬಿಡೋರು ಅಲ್ವಾ? ಸೊ ಈ ಮೌಂಟೇನ್ ವಾಸ್ ಸರೌಂಡೆಡ್ ಬೈ ಮಿಲ್ಕ್, ಇಟ್ ಸೀಮ್ಸ್. ತುಂಬಾ ಚೆನ್ನಾಗಿ ಈ ಪರ್ವತ ಹಾಲಿನ ಸಮುದ್ರದಿಂದ ತುಂಬಿಕೊಂಡಿತ್ತು. ಅಷ್ಟು ಸುಂದರವಾದ ಆ, ಪರ್ವತ ತ್ರಿಕೂಟ. And it has been told that this particular mountain had three principal peaks. One is made of gold, one is made of silver, one is made of iron. And this particular mountain also had peaks wherein you could find jewels, you could find minerals, and there were wonderful trees, creepers, etc. And there used to be waterfalls, very fresh water, fresh waterfalls on this particular mountain, which used to give pleasing vibration. And in this way, it had glory to this particular mountain. ಯಾವ ರೀತಿ ವರ್ಣನೆ ಕೊಡ್ತಾರೆ ಅಂದ್ರೆ, ಈ ಪರ್ವತದಲ್ಲಿ 3 ಶಿಖರಗಳಿದ್ವಂತೆ. ಒಂದು ಚಿನ್ನದ ಶಿಖರ, ಒಂದು ಬೆಳ್ಳಿಯ, ಇನ್ನೊಂದು ಕಬ್ಬಿಣದ ಶಿಖರ ಇತ್ತಂತೆ. ಬರೀ ಅಷ್ಟೇ ಅಲ್ಲ, ಜಿವೆಲ್ಸ್, ರತ್ನಗಳಿಂದ, ಆಭರಣಗಳಿಂದ ಮಾಡಿರುವಂತಹ ಶಿಖರಗಳು ಇತ್ತಂತೆ ನೋಡಿ. ಆ ಆಮೇಲೆ ವಾಟರ್ ಫಾಲ್ಸ್ ಅಂತಾರಲ್ಲ, ತುಂಬಾ ಚೆನ್ನಾಗಿರುವಂತ ವಾಟರ್ ಫಾಲ್ಸ್ ಎಲ್ಲ ಇತ್ತು. ಎಲ್ಲಿ? ಈ ತ್ರಿಕೂಟ ಪರ್ವತದಲ್ಲಿ. ಅದು ತುಂಬಾ, ಇಟ್ ಯೂಸ್ ಟು ಗಿವ್ ವಂಡರ್ಫುಲ್ ವೈಬ್ರೇಷನ್. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಳ್ಳೆ ಹಾಲು ಕೆಳಗಡೆ ಇದೆ, ಬೆಟ್ಟ ಇದೆ, ವಾಟರ್ ಫಾಲ್ಸ್ ಇದೆ ಅಂದಾಗ ಎಷ್ಟು ಚೆನ್ನಾಗಿ ಶಬ್ದ ಬರ್ತಾ ಇರುತ್ತೆ. ತುಂಬಾ ಇಟ್ ಯೂಸ್ ಟು ಗಿವ್ ವೆರಿ ವೆರಿ ಪ್ಲೀಸಿಂಗ್ ವೈಬ್ರೇಷನ್. ನಮಗೆ ಭಾಗವತದಲ್ಲಿ ಸಿಗ್ತದೆ. ಇನ್ ದಟ್ ವೇ ಈ ರೀತಿ ಒಂದು ರೀತಿಯ ಸೌಂದರ್ಯವನ್ನ ತುಂಬಾ ತುಂಬಾ ಚೆನ್ನಾಗಿ ಇದು ಕೊಡ್ತಾ ಇತ್ತಂತೆ ನೋಡೋವರಿಗೆ. And also it has been told this particular place, Trikuta, just try to understand here what Bhagavatam says. This was the place even the demigods and demigods' wives used to come for sport activity, it seems. Everybody hankers to go to heavenly planets, but heavenly residents, people, they used to come to this Trikuta for to enjoy sports. And they used to get into so many caves, it seems. In so many caves they used to stay, and they used to have very nice time with some denizens of heaven, Bhagavatam says. ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಪವಿತ್ರ, ಎಷ್ಟು ಸುಂದರವಾಗಿ ತ್ರಿಕೂಟ ಈ ಪರ್ವತ ಇತ್ತಂದ್ರೆ, ಎಲ್ಲರೂ ಹೆವನ್ಲಿ ಪ್ಲಾನೆಟ್ಸ್, ಸ್ವರ್ಗ ಲೋಕ ಅಂದ್ರೆ ಒಂದ್ ರೀತಿ ನಾವು ತುಂಬಾ ಅಂತ ಬಾಯ್ ಬಿಡ್ತಾರೆ, ಹೌದಲ್ಲ? ಸ್ವರ್ಗ ಲೋಕದಲ್ಲಿ ಇರುವಂತಹ ದೇವತೆ ಮತ್ತು ಆ ದೇವತಾ ಪತಿಗಳು ಅಂದ್ರೆ ಆ ಅವರೆಲ್ಲರೂ ಒಂದು ರೀತಿಯ ಕ್ರೀಡೆಗಾಗಿ, ಏನ್ರಿ, ಕ್ರೀಡೆಗಾಗಿ, ಎಲ್ಲಿ? ನೀರಿನಲ್ಲಿ ಕ್ರೀಡೆಗಾಗಿ, ಹಂಗೆ ವಿರಾಮಕ್ಕೋಸ್ಕರ ಈ ತ್ರಿಕೂಟಕ್ಕೆ ಬರ್ತಾ ಇದ್ರಂತ್ರಿ. ಜಸ್ಟ್ ಟ್ರೈ ಟು ಇಮ್ಯಾಜಿನ್ ಹೌ ಬ್ಯೂಟಿಫುಲ್ ದಿಸ್ ಪ್ಲೇಸ್ ಮೈಟ್ ಬಿ. And also it has been told that because it had beautiful lakes, freshwater lake, naturally everybody likes to take bath, right? When you go to Kaveri, when you go to Ganga, naturally we take bath. So when there is a freshwater lake in a beautiful mountain, everybody loves to take bath. Even the damsels of demigods, the mistresses of demigods, basically, even they used to go and take bath, it seems. But what Bhagavatam says is, when they used to get in to the water, the beautiful body fragrance of that ladies used to spread so nice, and that aroma used to be very enchanting, it seems. Prabhupada comments here saying, there are various gradations or types of human bodies. We sweat a lot, correct? We sweat a lot. When we go to the water, we feel very become fresh. Now we just pass up the sweat and come here. But here it is told, when the damsels of demigods get into the water, they used to add fragrance to the water, it seems. So that means there is a variety, there's a difference in the body. And Prabhupada says, if heavenly damsels have such a body, Vaikuntha Lakshmi's and Radharani's body, how it should be actually. That's what he writes here. ಅಂದ್ರೆ ಈ ರೀತಿಯ
ಲೇಕ್, ಈ ರೀತಿಯ ನದಿ ಮತ್ತೆ ಸರೋವರಗಳೆಲ್ಲ ಇದ್ದಾಗ ಸ್ನಾನ ಮಾಡ್ಲಿಕ್ಕೆ ಇಷ್ಟಪಡ್ತಾರಲ್ಲ. ಆ, 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 ದೇವಾನ್ ದೇವತೆಗಳ ಪತ್ನಿಯರು ಅವರೆಲ್ಲ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ, ಎಲ್ಲ ಸ್ನಾನ ಮಾಡ್ತಾರೆ. ಆದ್ರೆ ಒಂದು ಏನಿಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ, ಆ, ಒಂದೊಂದು ಲೋಕದಲ್ಲಿ ಒಂದೊಂದು ರೀತಿಯ ದೇಹವನ್ನ ಪಡ್ಕೊಂಡಿರ್ತಾರೆ ಜೀವರಾಶಿಗಳು. ಭೂಲೋಕದಲ್ಲಿ ನಮಗೇನಂದ್ರೆ ಸುಸ್ತಾಗ್ಬಿಟ್ರೆ ಬೆವರು ಬರ್ತದೆ, ಸ್ವಲ್ಪ ಸ್ಮೆಲ್ ಬರ್ತದೆ, ನಾವು ಹೋಗಿ ಸ್ನಾನ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಶುಚಿ ಆಗ್ತೀವಿ, ಹೌದಲ್ಲ. ಆದ್ರೆ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ದೇವಾನ್ ದೇವತೆಗಳ ಪತ್ನಿಯರು ಸ್ನಾನ ಮಾಡಿದ್ರೆ ಅವರ ದೇಹದಲ್ಲಿ ಎಷ್ಟು ಅರೋಮಾ ಅಂದ್ರೆ ಒಳ್ಳೆಯ ಸುಗಂಧ ಬರ್ತಾ ಇತ್ತಂದ್ರೆ ಅದು ನೀರಿಗೆ ಅಂಟುತ್ತಾ ಇತ್ತಂತೆ ಪ್ರತಿಯೊಂದು ಜಾಗಕ್ಕೂ. ಇಟ್ ಯೂಸ್ ಟು ಹ್ಯಾಡ್ ಲಾಟ್ ಆಫ್ ಅರೋಮಾ ಆಕ್ಚುಲಿ. ಇದು ದೇವಾನ್ ದೇವತೆಗಳ ದೇಹನೇ ಹಿಂಗಿರ್ಬೇಕಂದ್ರೆ ವೈಕುಂಠದಲ್ಲಿ ಲಕ್ಷ್ಮಿಯ ದೇಹ ಯಾವ ತರ ಇರಬೇಕು, ಗೋಲೋಕದಲ್ಲಿ ರಾಣಿಯ ದೇಹ ಯಾವ ತರ ಇರಬೇಕು ಅಂತ ಪ್ರಭುಪಾದರು ಕಮೆಂಟ್ ಮಾಡ್ತಾರೆ ಭಾಗವತದಲ್ಲಿ. ಸೊ there are a lot of beautiful description about this particular mountain where the lake was filled with not normal lotus flower, from golden lotus flower. It seems golden lotus flowers. Just imagine golden lotus flower available in this society. Everybody would have opened golden lotus market, RMC ad actually, right? Golden lotus flowers, it's available here. So many wonderful trees like bilva, so many birds like cranes, swans, all such things, lot of lotuses, kadamba flowers, etc. This has added. It is told that this entire mountain stood gloriously decorated. It seems ಯಾವ ರೀತಿ ಈ ತ್ರಿಕೂಟ ಪರ್ವತ ಇತ್ತಂದ್ರೆ ಚಿನ್ನದ ತಾವರೆ ಹೂಗಳು ಇತ್ತಂತಲ್ಲಿ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಡಿಫರೆಂಟ್ ಇದೆ ಆ ದೇಶ. ಚಿನ್ನದ ತಾವರೆ ಇರೋಂಥದ್ದು, ಬಿಲ್ವ ಮರ ಇರುವಂಥದ್ದು, ತುಂಬ ಒಳ್ಳೆಯ ಕೊಕ್ಕರೆಗಳು ಇರುವಂಥದ್ದು, ಮೀನುಗಳು ಇದೆಲ್ಲ ಚೆನ್ನಾಗಿ ಓಡಾಡ್ಕೊಂಡಿರುವಂಥದ್ದು, ಕದಂಬ ಹೂಗಳಿರುವಂಥದ್ದು. ಈ ರೀತಿ ಇದೆಲ್ಲ ಏನಾಗಿದೆ ಅಂದ್ರೆ ಇದೊಂದು ಮೌಂಟೇನ್ ಅಂದ್ರೆ ಈ ಪರ್ವತದ ಒಂದು ರೀತಿಯ ಬ್ಯೂಟಿ, ಒಂದು ರೀತಿಯ ಸೌಂದರ್ಯಕ್ಕೆ ಆಡ್ ಮಾಡುತ್ತಂತೆ. ಅಂತಹ ಒಳ್ಳೆಯ ಪರ್ವತದ ಬಗ್ಗೆ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ದೇರ್ ಲಿವ್ಡ್ one elephant, it seems. His name was Gajapati. He was supposed to be the king of the elephants. And one day he was walking near Trikuta. This particular elephant was walking near the Trikuta along with his female elephants, like that. When he was walking, so many plants, creepers, thickets, trees, he used to not care. He used to simply walk like a king. He used to not care. Even many thorns used to prick him, it seems, but still he used to simply go like a king actually. That was the mood of the elephant. ಅಂದ್ರೆ ಈ ತ್ರಿಕೂಟ ಪರ್ವತದ ದಲ್ಲಿ ಒಂದು ಆನೆ ಇತ್ತಂತೆ, ಗಜಪತಿ ಅಂತ, ರಾಜ ಅಂತ ಹೇಳ್ತಾ ಇದ್ರು. ವಾಸ್ ಅ ಕಿಂಗ್ ಎಲಿಫೆಂಟ್ ಬೇಸಿಕಲಿ. ಯಾವ ರೀತಿ ಅಂದ್ರೆ ಒಂದು ರೀತಿ ತ್ರಿಕೂಟ ಈ ಸರೋವರದ ಹತ್ರ ಬರ್ತಾ ಇದೆಯಂತೆ. ತನ್ನ ಫೀಮೇಲ್ ಎಲಿಫೆಂಟ್ಸ್ ಅಂದ್ರೆ ಸಂಗಾತಿಗಳ ಜೊತೆ ನಡ್ಕೊಂಡು ಬರ್ತಾ ಇದೆ. ತುಂಬಾ ಅದು ಯಾವ ರೀತಿ ನಡ್ಕೊಂಡ್ ಬರ್ತಾ ಇದೆ ಅಂದ್ರೆ ಮಧ್ಯದಲ್ಲಿ ಪ್ಲಾಂಟ್ಸ್, ಗಿಡಗಳು ಬರ್ತಾ ಇದೆ, ಮರಗಳು ಬರ್ತಾ ಇದೆ, ಶ್ರಬ್ಸ್, ಗಿಡಮೂಲಿಕೆಗಳು ಬರ್ತಾ ಇದೆ. ಅದನ್ನೆಲ್ಲ ಕೇರೆ ಮಾಡ್ತಾ ಇಲ್ಲ. ಕೆಲವು ಮುಳ್ಳೆಲ್ಲ ಚುಚ್ಚುತ್ತೆ, ಆದ್ರೂ ಕೇರೆ ಮಾಡಲ್ಲ, ಹಂಗೆ ಬರ್ತಾ ಇದೆ. ಅಂದ್ರೆ ಒಂದ್ ರೀತಿಲಿ ಏನ್ ಹೇಳ್ತಾರೆ, ಮದ ತುಂಬಿರುವಂತ ಒಂದು ರಾಜನ ತರ ನಡ್ಕೊಂಡು ಬರ್ತಾ ಇದೆ ಅಂತೆ. ಯಾವುದು? ಗಜೇಂದ್ರ. See, this particular elephant king, it was so ferocious. Every animals, including many other elephants, tigers, ferocious animals like lions, serpents, everybody used to be fearful about this particular elephant. ಯಾವ ತರ ಈ ಗಜಪತಿ ಇದ್ರು ಅಂದ್ರೆ, ಇವ್ರನ್ನ ನೋಡಿ ಬೇರೆ ಆನೆಗಳಲ್ಲ, ಸಿಂಹಗಳಾಗ್ಲಿ, ಹುಲಿಗಳಾಗ್ಲಿ, ಸರ್ಪಗಳಾಗ್ಲಿ ಎದುರ್ಕೊಂಡಿದ್ರಂತೆ. ಒಂದು ರೀತಿಯಲ್ಲಿ ರಾಜನ ತರ ಇರುವಂತಹ ಒಂದು ಸನ್ನಿವೇಶ. So when this elephant, the king of elephant, Gajapati, when he was moving along with his female companions and the young ones,
It looked like even the Trikuta mountain used to tremble because of the weight of his body, it seems. ಯಾವ ರೀತಿ ಅಂದ್ರೆ ಅದು ಎಷ್ಟು ತೂಕವಾಗಿ ಗಾಢವಾಗಿ ನಡ್ಕೊಂಬಂದ್ರೆ ನಾವು ವರ್ಣನೆ ಕೇಳಿದ್ವಲ್ಲ ತ್ರಿಕೂಟ ಪರ್ವತದ, ಅದನ್ನು ಒಂದು ರೀತಿಲಿ ಟ್ರೆಂಬಲ್ ಅಂದ್ರೆ ಏನ್ರಿ, ಸ್ವಲ್ಪ ಶೇಕ್ ಆಗೋ ತರ, ಅಂದ್ರೆ ಅದು ಎಷ್ಟು ದಪ್ಪ ಶಕ್ತಿ ಇರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋ ಒಂದು ವರ್ಣನೆ ನಮಗೆ ಭಾಗವತದಲ್ಲಿ ಸಿಗ್ತಾ ಇದೆ. ಇಟ್ ವಾಸ್ ಪರ್ಸ್ಪೈರಿಂಗ್, ಇಟ್ ಸೀಮ್ಸ್. Liquor used to drip from his mouth. His vision was overwhelmed with by intoxication, it seems. That is how it seems. So this is how the explanation is given. So by getting surrounded by his associates and afflicted with thirst, lot of thirst, he soon arrived at the bank of the lake. ಈ ರೀತಿಯ ಸನ್ನಿವೇಶದಲ್ಲಿ ಈ ಗಜಪತಿ ಆನೆ ತನ್ನ ಹೆಣ್ಣು ಆನೆಗಳ ಜೊತೆಯಲ್ಲಿ ಈ ತ್ರಿಕೂಟ ಮೌಂಟ್ ಅಂದ್ರೆ ಈ ಪರ್ವತದ ಹತ್ತಿರಲಿರೋ ಈ ಸರೋವರಕ್ಕೆ ಬರ್ತಾ ಇದೆ. ತುಂಬಾ ಬೆವರ್ತಾ ಇದೆ, ಯಾಕಂದ್ರೆ ತುಂಬಾ ಸುಸ್ತಾಗ್ಬಿಡಿದೆ, ದಣಿವಾಗ್ಬಿಟ್ಟಿದೆ. ಯಾವ ರೀತಿ ಅದ್ರ ಕಣ್ಣಿತ್ತು ಅಂದ್ರೆ, ಈಗ ಮದ್ಯಪಾನವನ್ನ ಕುಡಿದ್ರೆ ಕಣ್ಣುಗಳನ್ನ ಹಿಂಗೆ ಮಾಡ್ತಾರಲ್ಲ, ಆ ತರ ಈ ತರ ಮಾಡ್ಕೊಂಡು ನಡ್ಕೊಂಡ್ ಬರ್ತಾ ಇದೆ ಅಂತ. ಯಾವುದು ಆನೆ ಆ ತರ ಬರ್ತಾ ಇದೆ, ಸುಸ್ತಾಗ್ಬಿಟ್ಟಿದೆ. ಅದಕ್ಕೇನಂದ್ರೆ ತುಂಬಾ ಬಾಯಾರಿಕೆ ಆಗ್ಬಿಟ್ಟಿದೆ. ಎಲ್ಲರ ಜೊತೆ ತುಂಬಾ ಶೀಘ್ರವಾಗಿ ಈ ಸರೋವರದ ಹತ್ರ ಆ ಆನೆ ಬರ್ಲಿಕ್ಕೆ ಶುರು ಮಾಡ್ತಂತೆ. See, when the king of that elephant entered the lake, first he bathed thoroughly. He took a nice bath and was completely relieved of the fatigue. That is the beauty of water, right? So its fatigue got over. Then with the aid of his trunk, he drank the water, which was very clear, it seems, extremely nectarian water. And that water is also mixed with the dust of the lotus flower and water lilies. And he drank the water till he was satisfied, it seems. ಸೊ ಈ ಗಜಪತಿ ಆನೆ ಏನಾಗುತ್ತೆ ಅಂದ್ರೆ, ಸರೋವರವನ್ನ ಒಳಗಡೆ ಎಂಟರ್ ಆಯ್ತು, ತುಂಬಾ ಚೆನ್ನಾಗಿ ಸ್ನಾನ ಮಾಡ್ತಂತೆ ರೀ. ಸ್ನಾನ ಮಾಡಿದ ತಕ್ಷಣ ಹೆಂಗ್ ಅನ್ಸುತ್ತೆ ನಮಗೆ, ಫಾರ್ ಎಕ್ಸಾಂಪಲ್ ಬಿಸಿನಲ್ಲಿ ದಣವಾಗಿರುತ್ತೆ, ಎಷ್ಟು ಸುಸ್ತಾಗ್ಬಿಟ್ಟಿರ್ತೀರ, ಅಯ್ಯೋ ಕುತ್ಕೊಳ್ಳಿಕ್ಕೆ ಆಗಲ್ಲ ಅಂತ ಸಮಯದಲ್ಲಿ ಗಂಗೆಲೋ ಯಮುನೆನೋ ಕಾವೇರಿನೋ ಇಳಿದ್ಬಿಟ್ರೆ ಹೆಂಗ್ ಅನ್ಸತ್ರಿ, ಅಪ್ಪ, ವಿ ಫೀಲ್ ಸೋ ನೈಸ್ ಲೈಕ್ ದಟ್. ಅದೇ ತರ ಆನೆಗಾಯ್ತಂತೆ. ಅದಾದ ಕೂಡಲೇ ತನ್ನ ಸೊಂಡಲಿನಲ್ಲಿ ಎತ್ಬಿಟ್ಟು ಚೆನ್ನಾಗಿ ನೀರು ಕುಡಿತಂತ್ರಿ. ಎಂತ ನೀರಂದ್ರೆ ನೆಕ್ಟೇರಿಯನ್, ಅಂದ್ರೆ ಒಳ್ಳೆ ಅಮೃತ ಇರುವಂತಹ ನೀರನ್ನ ಕುಡಿತಂತೆ ರೀ. ನೀರನ್ನ ಚೆನ್ನಾಗಿ ಕುಡಿದ ಮೇಲೆ he was very satisfied. ತುಂಬಾ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. Bhagavatam says here, like a human being who lacks spiritual knowledge and is too attached to the members of his family, similarly the elephant, being illusioned by the external energy, had his wife and children bathe and drank the water. ಯಾವ ರೀತಿಯ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಇದು ಬರೀ ಕಥೆ ಅಲ್ಲ, ಕಥೆಯ ಮೂಲಕ ನಮಗೆ ಕೆಲವು ಇನ್ಫಾರ್ಮೇಶನ್ ಇದೆ. ವೆರಿ ವೆರಿ ವಂಡರ್ಫುಲ್ ಇನ್ಫಾರ್ಮೇಶನ್ ಹಿಯರ್ ಗಿವನ್ ಹಿಯರ್. When a human being in this world, when he lacks spiritual knowledge, when he lacks actual spiritual knowledge, naturally what happens is he will be foolishly attached, madly attached to his family members. It may be wife, son, children, so-called relatives. This is exactly the situation of Gajapati, it seems. No spiritual knowledge, because the body of an elephant, no spiritual knowledge. So what happens? He was madly entangled with wife, children, and he was just merrymaking here. So ಯಾವ ರೀತಿ ಇಲ್ಲಿ ವರ್ಣನೆ, ನಾನು ಹೇಳಿದ್ನ ಕನ್ನಡದಲ್ಲಿ ಹೇಳಿದ್ನ ಇದನ್ನ, ಐ ಟೋಲ್ಡ್, ಓಕೆ. ಯಾವ ರೀತಿ ಇದು ಅಂದ್ರೆ, ಆಧ್ಯಾತ್ಮಿಕ ನಾಲೆಡ್ಜ್, ಜ್ಞಾನ ಯಾರಲ್ಲಿ ಇರೋದಿಲ್ಲ ಅವರೆಲ್ಲ ಏನಾಗ್ತಾರೆ ಅಂದ್ರೆ, ಈ ರೀತಿಯ ಸಂಸಾರದಲ್ಲಿ, ಮಕ್ಕಳ ಮೇಲೆ, ಸಮಾಜದಲ್ಲಿ ಈ ರೀತಿ ಒಂದು ರೀತಿಯ ಮಂದ ಭಾವನೆಯಲ್ಲಿ ಮಗ್ನರಾಗಿದ್ಬಿಡ್ತಾರಂತೆ. ಅದಕ್ಕೋಸ್ಕರ ನಮಗೆ ಆಧ್ಯಾತ್ಮಿಕ ನಾಲೆಡ್ಜ್, ಜ್ಞಾನ ಬಹಳ ಇಂಪಾರ್ಟೆಂಟ್. ಹೆಂಡ್ರು, ಮಕ್ಕಳು, ಆಸ್ತಿ ಅದೆಲ್ಲ ಬೇಡ ಅಂತ ಯಾರು ಹೇಳ್ತಾ ಇಲ್ಲ.
ಅದನ್ನೇ ಜೀವನ ಅಂತ ಗುರಿ ಮಾಡ್ಕೊಂಡಿದಾರಲ್ಲ, ಅದು ಒಂದು ರೀತಿಯ ಸ್ವಲ್ಪ ತಿದ್ಕೋಬೇಕು ಅಂತ ಭಾಗವತ ಹೇಳ್ತಾ ಇರೋದು, ಅರ್ಥ ಮಾಡ್ಕೋಬೇಕು. ಆನೇನೋ ಅದೇ ರೀತಿ ಆಧ್ಯಾತ್ಮಿಕ ಜೀವನ ಕಳ್ಕೊಂಡಿದೆ. ಸೊ ಎಲ್ಲರ ಮೇಲೆ ಮಗ್ನರಾಗಿ ಮಂದವಾಗಿ ಕುಂತು ಬಿಟ್ಟಿದೆ. ಅದರ ಒಂದು ಸಿಮಿಲಾರಿಟಿಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. And also, like not only that, after drinking the water, it is to take the water, it seems, and it is splash over all of them. ಅಂದ್ರೆ ನೀರನ್ನ ಕುಡಿದ ಮೇಲೆ ಆ ಸೊಂಡಲ್ಲಿ ಎಲ್ಲರಿಗೂ, ಹೆಂಡ್ರು ಮಕ್ಕಳಿಗೆಲ್ಲ ಏರ್ಸ್ತಾ ಇದ್ರಂತೆ. The understanding given is the man similarly makes a very hard labor to satisfy wife, children madly, it seems, without spiritual knowledge, thinking, taking care of wife, children, society itself is everything. He endeavors like a madman, and this elephant also is endeavoring to take care of wife and children, it seems. ಎಷ್ಟು ಚೆನ್ನಾಗಿ ವರ್ಣನೆ ಭಾಗವತದಲ್ಲಿ ಸಿಗ್ತದೆ ಅಂದ್ರೆ, ಆಧ್ಯಾತ್ಮಿಕ ಜ್ಞಾನವನ್ನು ಕಳೆದುಕೊಂಡಂತಹ ವ್ಯಕ್ತಿ ಮದ ತುಂಬಿಕೊಂಡು ಸಂಸಾರನೇ ಮುಖ್ಯ, ಈ ಸಮಾಜನೇ ಮುಖ್ಯ, ಈ ಭೌತಿಕ ಸಮಾಜನೇ ಮುಖ್ಯ ಅಂತ ಮಗ್ನರಾಗ್ಬಿಟ್ಟಿರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಅಷ್ಟೇ ತನ್ನ ಹೆಂಡತಿಗೆ, ತನ್ನ ಯಜಮಾನರಿಗೆ, ಮಕ್ಕಳಿಗೆ, ಸೊಸೈಟಿ, ರಿಲೇಟಿವ್ಸ್ಗೆ ಸ್ವಲ್ಪ ಖುಷಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಆನೇನು ಸೊಂಡ್ಲದಲ್ಲಿ ನೀರು ತಗೊಂಡು ಹೆಂಡ್ರ ಮೇಲೆ ಹಾಕತ್ತಂತೆ, ಮಕ್ಕಳ ಮೇಲೆ ಹಾಕಂದ್ರೆ ಖುಷಿ ಮಾಡ್ಲಿಕ್ಕೆ ರೀ, ಅವ್ರಿಗೆ ಖುಷಿ ಆಗುತ್ತಲ್ಲ. ಇಫ್ ದ ವೈಫ್ ಇಸ್ ಹ್ಯಾಪಿ, ಚಿಲ್ಡ್ರನ್ ಇಸ್ ಹ್ಯಾಪಿ, ವಿಲ್ ಆಲ್ಸೋ ಫೀಲ್ ಹ್ಯಾಪಿ. ಈ ರೀತಿ ನಮಗೆ ಭಾಗವತದಲ್ಲಿ ಸೂಚನೆ ಸಿಗುತ್ತೆ. ಈ ರೀತಿ ವೆನ್ ದ ಎಲಿಫೆಂಟ್ ವಾಸ್ ಎಂಜಾಯಿಂಗ್ ವಿತ್ ದ ಶಿ ಎಲಿಫೆಂಟ್ ಅಂಡ್ ದ ಯಂಗ್ ಎಲಿಫೆಂಟ್ಸ್, naturally it disturbs the atmosphere of the lake, right? Unfortunately, there was one crocodile, it seems, it got disturbed, because that also stays there. It got disturbed, it got so angry with this elephant. He immediately attacked that particular elephant and caught its leg, it seems. ಈ ರೀತಿ ಮದ ತುಂಬಿ ಸರೋವರದಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ನ್ಯಾಚುರಲಿ ಅಲ್ಲಿ ಬೇರೆ ರೀತಿ ಮೊಸಳೆ, ಇದು ಮೀನುಗಳಿರ್ತವೆ, ಟಾಟಾಯ್ಸ್, ಆಮೆಗಳಿರ್ತವೆ, ಒಂದು ಕ್ರೊಕೊಡೈಲ್, ಮೊಸಳೆನೂ ಇತ್ತಂತೆ ನೋಡ್ರಿ. ಅದಕ್ಕೊಂದು ರೀತಿಯಲ್ಲಿ ಕೋಪ ಬಂತು, ಅಲ್ಲ ಯಾಕೆ ನನ್ನ ಸ್ಥಳದಲ್ಲಿ ಬಂದು ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಕೋಪ ಬಂದು ಏನ್ ಮಾಡ್ತು, ಬಂದು ಕಾಲಿಗೆ ಹಿಡಿತಂತೆ. ದಟ್ ಇಸ್ ವೇರ್ ದ ಸ್ಟೋರಿ ಬಿಗಿನ್ಸ್. ನೀಟಾಗಿ ಹಿಡ್ಕೊಂಡಿದೆ. ದ ಎಲಿಫೆಂಟ್, certainly it was very strong, but crocodile is the water animal. So crocodile was very strong. It never left whatever it has taken in its mouth. ಇಲ್ಲೇನಾಯ್ತು ಅಂದ್ರೆ, ಬಾಯಿಗೆ ಹಿಡ್ಕೊಂಡ್ಬಿಡ್ತಲ್ಲ ಮೊಸಳೆ, ಆನೆಯ ಕಾಲು ಹಿಡ್ಕೊಂಡ್ಬಿಡ್ತಲ್ಲ, ಆನೆ ತುಂಬಾ ಬಲವಾಗಿದೆ. ಯಾಕಂದ್ರೆ ತ್ರಿಕೂಟ ಮೌಂಟನೇ ಹೀಗೆ ಆಡ್ಬೇಕಂದ್ರೆ ಎಷ್ಟು ಬಲ ಇರಬೇಕು, ಅದು ತುಂಬಾ ಬಲ ಇದೆ. ಆದ್ರೆ ಅದಕ್ಕಿಂತ ಬಲ ಇದಕ್ಕಂತ ಯಾಕೆ ಗೊತ್ತಾ, ಅದು ನೀರಿನಲ್ಲಿರುವಂತಹ ಪ್ರಾಣಿ, ಅದಕ್ಕೋಸ್ಕರ ನೀರಿನಲ್ಲಿ ತುಂಬಾ ಬಲ ಇತ್ತಂತೆ. ಇದು ಎಳ್ಕೋತಾ ಇದೆ, ಇದು ಬಿಡ್ತಾ ಇಲ್ಲ. ದಿಸ್ ಇಸ್ ಹೌ ದ ಸಿಚುಯೇಷನ್ ಆಕ್ಚುಲಿ. ಇನ್ ಫ್ಯಾಕ್ಟ್, looking at this grave situation, grave condition of Gajendra, his wives felt very, very sorry, it seems. They began to cry naturally, correct? When something happened to the husband, naturally the wives cries, they began to cry. Other elephants also wanted to help Gajendra, but because of crocodile's great strength, they could not able to rescue him. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲೇನಂದ್ರೆ, ಈ ರೀತಿಯ ಗಾಢವಾದ ಸಿಚುಯೇಷನ್ ಅನ್ನು ನೋಡ್ಬಿಟ್ಟು ಎಲ್ಲರಿಗೆ ಬೇಜಾರಾಯ್ತು. ಮೂಲಕವಾಗಿ ಆ ಆನೆಯ ಪತ್ನಿಯರಿಗೆ ಬಹಳ ಗಾಬರಿ ಆಯ್ತಂತ. ಅಯ್ಯೋ, ನನ್ನ ಪತಿದೇವ್ರು ಇಂಥ ಸ್ಥಿತಿಗತಿಯಲ್ಲಿ ಇದಾರಲ್ಲ ಅಂತ ಅಳ್ಲಿಕ್ಕೆ ಶುರು ಮಾಡ್ಕೊಂಡ್ರಂತೆ. ಪಾಪ ಏನ್ ಮಾಡ್ಲಿಕ್ಕೆ ಆಗ್ತದೆ, ಯಾಕಂದ್ರೆ ಫೋರ್ಸ್ ಆಗಿ ಇಳಿತಾ ಇದೆ. ಪತ್ನಿಯರ್ ಬಿಡಿ, ಯಾರ ರಿಲೇಟಿವ್ಸ್ ಪಕ್ಕದಲ್ಲಿ ಇದ್ರಲ್ಲ, ನಮ್ಮ ಬಾಂಧವರು, ಬಂಧುಗಳು, ಇವರೆಲ್ಲ ಎಲ್ಲ ಎಳಿತಾವ್ರಂತೆ, ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಎಳ್ಕೋತಾ ಇದೆ. ಸೊ ಈ ರೀತಿಯ ಸ್ಥಿತಿ ನೋಡಿ ತುಂಬಾ ದುಃಖ ಆಯ್ತಂತೆ ಗಜೇಂದ್ರ ಅವರಿಗೆ. ದ ಎಲಿಫೆಂಟ್ ಅಂಡ್ ದ ಕ್ರೊಕೊಡೈಲ್ fought in this way, pulling one another in and out of the water for 1000 years. By looking at such a rare fight, even the demigods used to were very surprised, it seems. What is happening here? ಸೊ ಇನ್ನೊಂದು ಏನಾಯ್ತಂದ್ರೆ, ಯಾವ ರೀತಿ ಆನೆ ಮತ್ತು ಮೊಸಳೆ
ಆ, ಯುದ್ಧ ಮಾಡ್ತಾ ಇದೆ ಅಂದ್ರೆ ಆನೆ ಕಾಲು ಎಳ್ಕೊಳ್ಳುತ್ತೆ, ಆದ್ರೆ ಮೊಸಳೆ ಅದನ್ನ ಕಚ್ಬಿಟ್ಟು ನೀರೊಳಗೆ ಎಳ್ಕೊತಾ ಇದೆ. ಈ ತರ 1,000 ವರ್ಷ ಗುದ್ದಾಡ್ತಾ ಇದ್ದಂತ್ರಿ. ಇದನ್ನ ಮೇಲಿಂದ ದೇವಾನು ದೇವತೆಗಳು ನೋಡ್ಬಿಟ್ಟು, ಸ್ವಾಮಿ ಇದೇನ್ ನಡೀತಾ ಇದೆ ಇಲ್ಲಿ ಅಂತ, ದೇವರ್ ಸರ್ಪ್ರೈಸ್, ದೇವರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಏನ್ರಿ ನಡೀತಾ ಇದೆ ಇಲ್ಲಿ ಅಂತ, ದೇವರ್ ಪಸಲ್ಡ್ ಆಕ್ಚುಲಿ. ಸೊ ವೆನ್ ದಿಸ್ struggle between the crocodile and the elephant continued, what happened? Naturally, the elephant became diminished in its mental, physical, and sensual strength, it seems. On the other side, the crocodile, being the water animal, it increased its enthusiasm, physical strength, and sensual power. ತುಂಬ ಚೆನ್ನಾಗಿ ಭಾಗವತದಲ್ಲಿ ವರ್ಣನೆ ಕೊಡ್ತಾರೆ. ಈ ರೀತಿ ನೀರಿನಲ್ಲಿ ಯುದ್ಧ ನಡೀತಾ ಇರಬೇಕಾದ್ರೆ ಆನೆ ಪಾಪ ಅದು ನೀರಿನಲ್ಲಿ ವಾಸ ಮಾಡುವಂಥದ್ದು ಪ್ರಾಣಿ ಅಲ್ವಲ್ಲ. ಕ್ರಮೇಣವಾಗಿ ಅದರ ಮಾನಸಿಕ ಸ್ಟ್ರೆಂತ್, ಶಕ್ತಿ ಕಮ್ಮಿ ಆಗ್ತಾ ಇದೆ. ಫಿಸಿಕಲ್ ಸ್ಟ್ರೆಂತ್ ಅಂದರೆ ದೇಹದ ಶಕ್ತಿ ಕಮ್ಮಿ ಆಗ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಆದರೆ ನೀರಿನಲ್ಲಿರುವಂತಹ ಪ್ರಾಣಿ ಕ್ರೊಕೊಡೈಲ್, ಇಟ್ ಇಸ್ ವೆರಿ ಅಂತು, ತುಂಬ ಎನರ್ಜಿ ಇದೆ, ಫುಲ್ ಎನರ್ಜಿ, ಎಳಿತಾ ಇದೆ ಆನಂದವಾಗಿ, ಬಿಡ್ತಾ ಇಲ್ಲ ಕಾಲ್ನ. ಈ ರೀತಿ ಸನ್ನಿವೇಶ. So when the king of this elephant, Gajapati, saw that he was under the clutches of the crocodile by the will of the providence, and he was completely circumstantially helpless, could not save himself from the danger, he was extremely afraid of being killed, it seems. He thought this situation for a long time during such grave situation, and finally he reached ಸರ್ಟನ್ ಡಿಸಿಷನ್ಸ್, ಇಟ್ ಸೀಮ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ನಮಗೆ ಶಿಕ್ಷಾ ಅಂದರೆ ನಮಗೆ ಇದರಿಂದ ಪಾಠ ಸಿಗುವಂತಹ ಒಂದು ಕತೆ ಇದು, ಸುಮ್ಮನೆ ಕತೆ ಅಲ್ಲ, ಅರ್ಥ ಮಾಡ್ಕೋಬೇಕು. ಏನು ಹೇಳ್ತಾರೆ ಅಂದರೆ, ಈ ರೀತಿಯ ಸ್ಥಿತಿಗಲ್ಲಿ ಸಿಕ್ಕಾಕೊಂಡಾಗ ಅದಕ್ಕೆ ಗೊತ್ತಾಯ್ತಂತೆ, ನಾನು ಯಾಕೆ ಎಷ್ಟು ಎಳ್ಕೊಂಡ್ರು ನನ್ನ ಕಾಲ್ನ ಇದು ಬಿಡ್ತಾ ಇಲ್ಲ ಅಂದರೆ, ದಿಸ್ ಇಸ್ ಬಿಕಾಸ್ ಆಫ್ ದ ವಿಲ್ ಆಫ್ ದ ಪ್ರಾವಿಡೆನ್ಸ್. ಭಗವಂತನ ಇಚ್ಛೆಯಿಂದನೇ ನನ್ನನ್ನು ಹಿಡ್ಕೊಂಡಂಗಿದೆ. ಇಂತಹ ಹೆಲ್ಪ್ಲೆಸ್ ಸಿಚುವೇಶನ್, ಅಸಹಾಯಕ ಸ್ಥಿತಿಯಲ್ಲಿ ನಾನು ಇವತ್ತು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಎಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂದರೆ ನನಗೆ ಸಾಯ್ಲಿಕ್ಕೂ ನನಗೆ ಮನಸ್ಲಿಲ್ಲ, ಅಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಈ ರೀತಿಯ ಚಿಂತನೆ ಆನೆಗೆ ಬಂತಂತೆ. ನೋಡ್ರಿ, ಆನೆಗೆ ಬಂತಂತೆ. ಚಿಂತನೆ ಮಾಡ್ತಾ ಮಾಡ್ತಾ ಒಂದು ಕನ್ಕ್ಲೂಷನ್ಗೆ ಆನೆ ಬಂತಂತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. The other elephants, which are my friends and relatives, could not rescue me from this danger. What to speak of my wives? They cannot do anything. It is by the will of the providence that I have been attacked by this crocodile today, and therefore I should seek shelter of that particular person who is said to be the shelter of everyone, even of the great personalities. ಇದು ಆನೆಯ ಚಿಂತನೆ. ಯಾವ ರೀತಿ ಚಿಂತನೆ ಬಂತಂದ್ರೆ, ಭಗವಂತನ ಪ್ರೇರಣೆಯಿಂದ ಇಂತಹ ದುಸ್ಥಿತಿಗೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ನ ಜೊತೆಲಿದ್ರಲ್ಲ ನನ್ನ ಆತ್ಮೀಯರು, ಗೆಳೆಯರು, ಬಂಧು ಬಾಂಧವರು ಯಾರು ನನ್ನನ್ನ ಸೇವ್ ಮಾಡಲಿಕ್ಕೆ, ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಪಾಪ ನನ್ನ ಹೆಂಡತಿಯರು, ಅವ್ರು ಹೆಂಗೆ ನನ್ನನ್ನು ಕಾಪಾಡ್ತಾರೆ? ಅದು ಚಿಂತನೆ ಬಂದಂತೆ, ಈ ರೀತಿ ಆಲೋಚನೆ. ಭಗವಂತನ ಪ್ರೇರಣೆಯಿಂದ ನಾನು ಈ ರೀತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅಂತಹ ಭಗವಂತನಿಗೆ ನಾನು ಶರಣಾಗತಿ ಆಗ್ಬಿಟ್ರೆ ನಾನು ಉಳಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಚಿಂತನೆ, ಒಳ್ಳೆಯ ಚಿಂತನೆ ಈ ಮದ ತುಂಬಿರುವಂತಹ ಆನೆಯ ಶರೀರದಲ್ಲಿ ಇರುವಂತಹ ಆತ್ಮಕ್ಕೆ ಬಂತಂತೆ. ಅದು ಒಳ್ಳೆಯ ಚಿಂತನೆ ಆಕ್ಚುಲಿ. ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇಂಥ ಸ್ಥಿತಿಯಲ್ಲಿ ನಾವು ಜ್ಞಾನ ಕಳ್ಕೊಂಡ್ಬಿಡ್ತೀವಿ, ಅಯ್ಯೋ ಅಮ್ಮ ಅಕ್ಕ ಅಂತೀವಿ. ಇದು ದೇವ್ರನ್ನ ಯೋಚನೆ ಮಾಡಿ, ದೇವ್ರ ಪ್ರೇರಣೆಯಿಂದ ನಾನು ಹಿಂಗೆ ಸಿಕ್ಕಾಕೊಂಡಿದ್ದೀನಲ್ಲ, ಅವನಿಗೆ ಶರಣಾಗತಿ ಆಗ್ಬಿಟ್ರೆ ನಾನು ಅನ್ನೋ ಒಂದು ಚಿಂತನೆ ಬಂತಂತೆ. So when Gajendra or the Gajapati got this particular thinking, this particular willing, basically slowly he focused fully on that particular person by whose will his leg has been caught by the crocodile. He thought, let me completely surrender to him,
ಡೆಫಿನೆಟ್ಲಿ ಹಿ ಈಸ್ ಗೋಯಿಂಗ್ ಟು ಹೆಲ್ಪ್ ಮೀ. ಈ ರೀತಿಯ ಚಿಂತನೆಯಲ್ಲಿ ಗಜೇಂದ್ರ ಏನು ಮಾಡಿದ್ರು ಅಂದರೆ, ನನ್ನ ಕಾಲು ಹಿಡ್ಕೊಂಡು ಎಳಿತಾ ಇದೆ, ಬದುಕಲಿಕ್ಕಂತೂ ಸಾಧ್ಯ ಇಲ್ಲ, ಪಕ್ಕದಲ್ಲಿ ರಿಲೇಟಿವ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಹೆಂಡ್ರೆಲ್ಲ ಇದ್ದಾರೆ, ಯಾರು ನನ್ನನ್ನು ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಕೊಂಡಿದ್ದೀನಿ, ಅವನಿಗೆ ನಾನು ಶರಣಗತಿ ಆಗಿ ನಾನು ಕಾಪಾಡ್ಕೋಬೇಕು ಅಂತ ಒಂದು ಚಿಂತನೆಗೆ ಬಂದು, ದೆನ್ ದ ಗಜಪತಿ ಸ್ಲೋಲಿ ಸ್ಟಾರ್ಟೆಡ್ ಗ್ಲೋರಿಫೈಯಿಂಗ್ ವಿತ್ ಪ್ರೇಯರ್ಸ್. ಇಟ್ ಸೀಮ್ಸ್ ದಟ್ ಈಸ್ ಅನದರ್ ಚಾಪ್ಟರ್ ವಿಚ್ ಸೇಸ್ ಗಜೇಂದ್ರಾಸ್ ಪ್ರೇಯರ್ ಅಂಡ್ ಸರೆಂಡರ್. ಈ ರೀತಿಯ ಭಾವನೆಯಲ್ಲಿ ಸ್ಲೋಲಿ ತನ್ನ ಪ್ರಾರ್ಥನೆಯನ್ನ, ತುಂಬಾ ಮನ ತಟ್ಟುವಂತಹ ಪ್ರಾರ್ಥನೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನಂತೆ ಗಜೇಂದ್ರ. ಯಾಕಂದ್ರೆ ಭಗವಂತನನ್ನ ಆಶೀರ್ವಾದ ಪಡಿಲಿಕ್ಕೆ, ಅವನ ಕೃಪೆ ಇದ್ರೆ ನಾನು ಆಚೆ ಬರ್ತೀನಿ ಅಂತ. ದಟ್ ಈಸ್ ಹೌ these prayers begins now. Shukamuni says here, Gajendra, the king of elephant, fixed his mind in his heart with perfect intelligence and chanted a mantra which he had learnt in his previous birth when he was Indradumna Maharaj, which he remembered by the grace of the Lord. ತುಂಬಾ ಚೆನ್ನಾಗಿ ಭಾಗವತದಲ್ಲಿ ವರ್ಣನೆ ಕೊಡ್ತಾ ಇದ್ರೆ ಅರ್ಥ ಮಾಡ್ಕೋಬೇಕು. ಈ ರೀತಿಯ ದುಸ್ಥಿತಿಯಲ್ಲಿ ಇರಬೇಕಾದ್ರೆ ಗಜೇಂದ್ರ ಸ್ಲೋಲಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಲಿಕ್ಕೆ ಶುರು ಮಾಡ್ತಾನೆ. ತನ್ನ ಮನಸ್ಸನ್ನ ಹೃದಯದಲ್ಲಿರುವಂತಹ ದೇವನಿಗೆ ಕೊಡುವ ಒಂದು ಭಾವದಲ್ಲಿ ಪ್ರಾರ್ಥನೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನಂತೆ. ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜನಾಗಿದ್ದಾಗ ಕೆಲವು ಪ್ರಾರ್ಥನೆಗಳನ್ನ ಹೇಳ್ತಾ ಇದ್ದಂತೆ ದೇವರಿಗೋಸ್ಕರ. ಯಾವಾಗ? ಹಿಂದಿನ ಜನ್ಮದಲ್ಲಿ. ಆ ಪ್ರಾರ್ಥನೆ ಅವನಿಗೆ ಭಗವಂತನ ಒಂದು ಕರುಣೆಯಿಂದ ಆ ಪ್ರಾರ್ಥನೆ ಕೊಡ್ತಾ ಇರ್ತಾನಲ್ಲ, ಆ ಪ್ರೇಯರ್ಸ್, ಪ್ರಾರ್ಥನೆಗಳು, ಅದು ಅವನಿಗೆ ಜ್ಞಾಪಕ ಬರುತ್ತೆ, ನೆನಪಾಗತ್ತಂತ, ಅವನಿಗೆ ಜ್ಞಾಪಕ ಬರುತ್ತೆ. ಅವನಿಗೆ ಯಾರಿಗೆ? ಆನೆಗೆ. So he says, I offer my respectful obeisances unto the Supreme Lord Vasudeva. He in fact says, Om Namo Bhagavate Vasudevaya. He says, this Gajapati says, this particular material body which we are proud of actually works because of the soul and because of the super soul within the soul. That super soul is the root cause of everything that happens in this material world. And to such personality whom Lord Brahma and Shiva bows down, I bow down and I meditate upon him. This is one of his first prayers. ಯಾವ ರೀತಿ ಗಜೇಂದ್ರ ಹೇಳ್ತಾ ಇದೆ ಅಂದ್ರೆ, ನಾನು ಆದಿಪುರುಷನಿಗೆ ಹೆಸರು ತಗೊಂಡಿಲ್ಲ ಅಂತ ನೋಡಿ. ಈ ಪ್ರೇಯರ್ಸ್ ಎಲ್ಲ ಕೊಡಬೇಕಾದ್ರೆ ಇನ್ನೊಂದು ಚೆನ್ನಾಗಿ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಹೆಸರು ತಗೊಂಡಿಲ್ಲ, ಆದಿಪುರುಷ ಅಂತ ಹೇಳ್ತಾ ಇದ್ದಾನಂತ. ಯಾರು? ಆನೆ. ಆದಿಪುರುಷನಿಗೆ ನಾನು ನಮನ ಮಾಡ್ತೀನಿ, ಅಂತಹ ವಾಸುದೇವನಿಗೆ ನಮನ ಮಾಡ್ತೀನಿ. ಬಟ್ ಇಲ್ಲಿ ಓಂ ನಮೋ ಭಗವತೆ ವಾಸುದೇವ ಅಂತಾನೂ ಇದೆ, ಬಟ್ ಇನ್ನೊಂದು ಕಡೆ ಹೇಳ್ತಾರೆ ಪ್ರಭುಪಾದರು ಹೆಸರು ತಗೊಂಡಿಲ್ಲ ಅಂತ. ಈ ನಮ್ಮ ಭೌತಿಕ ಶರೀರ ನೋಡಿ ನಾವು ತುಂಬಾ ಕೆಲವು ಸತಿ ಒಂದು ರೀತಿಯ ಗರ್ವ ಪಡ್ತೀವಿ. ಎಷ್ಟು ಇಂಟೆಲಿಜೆಂಟ್ ನಾನು, ಎಷ್ಟು ಸುಂದರವಾಗಿದ್ದೀನಿ, ಹ್ಯಾಂಡ್ಸಮ್ ನಾನು, ಎಷ್ಟು ತಲೆ ಇದೆ ನನಗೆ, ಎಷ್ಟು ಚಾಣಕ್ಯ ತರ ಇದೆ, ಇದು ರೀತಿಯ ನಮಗೆ ಒಂದು ರೀತಿ ಗರ್ವ ಬರ್ತದೆ. ಆದ್ರೆ ಗಜೇಂದ್ರ ಹೇಳ್ತಾರೆ ಅಂದ್ರೆ, ಇದು ಯಾಕೆ ನಡೀತಾ ಇದೆ ಅಂದ್ರೆ, ಆತ್ಮ ಇರೋವರೆಗೂ ಆರಾಧನೆ ಇರೋ ದೇವರಿಗೆ, ಆತ್ಮ ಆಚೆ ಬಂದ ತಕ್ಷಣ ಮಿಸ್ ಯೂನಿವರ್ಸ್ ಆದ್ರೂ 3 ದಿನದ ಒಳಗೆ ಸ್ಮಶಾನಕ್ಕೆ ಹಾಕ್ತೀವ್ರಿ. ಅದು ಅರ್ಥ ಮಾಡ್ಕೋಬೇಕು. ಅದನ್ನ ಗಜೇಂದ್ರ ಹೇಳ್ತಾ ಇರೋದು. ಬರೀ ಆತ್ಮದಿಂದ ನಡೆಯೋದಲ್ಲ, ಆತ್ಮದ ಒಳಗೆ ಇನ್ನೊಂದು ಆತ್ಮ ಬರುತ್ತಂತೆ, ಪರಮಾತ್ಮ. ಇದರಿಂದ ಚಲಾವಣೆ ರೀ ನಡೀತಾ ಇರೋದು, ಇದರಿಂದ ದರ್ಪ. ಆತ್ಮ ಆಚೆ ಹೋದ್ರೆ ಪರಮಾತ್ಮ, ಆಚೆ ಹೋದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯ ಪ್ರಾರ್ಥನೆಯನ್ನು ಕೊಡ್ತಾ ಇದ್ದಾರೆ. Gajendra also says, this supreme person is the platform on which everything rests. Everything rests on this supreme person, and everything emanates from this supreme person. He is the creator and he is the cause for everything. These are his prayers. And this particular supreme person is completely self-sufficient and independent Lord. To that supreme person I offer my obeisances. ತುಂಬಾ ಚೆನ್ನಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಗಜೇಂದ್ರ. ಯಾವ ರೀತಿಯ ಪರಮಪುರುಷ ಅಂದ್ರೆ, ಪ್ರತಿಯೊಂದು ಜೀವರಾಶಿ
ಚಲನೆಯಲ್ಲಿ ಇರುವಂತಹದು, ಆಮೇಲೆ ನಾನ್ ಮೂವಿಂಗ್, ಹರಿಬೋಲ್, ಚಲನೆ ಇಲ್ಲದೆ ಇರಬಹುದು. ಎಲ್ಲರೂ ಭಗವಂತನಲ್ಲೇ ಶರಣಾಗತಿ ಆಗ್ಬೇಕು. ದೇ ಹ್ಯಾವ್ ಟು ರೆಸ್ಟ್ ಆನ್ ಹಿಮ್. ಎಲ್ಲವೂ ಅವನಿಂದನೇ ಬರ್ತಾ ಇದೆ. ಮಾತ್ತ ಸರ್ವಂ ಪ್ರವರ್ತತೆ, ಭಗವದ್ಗೀತೆ ಹೇಳುತ್ತೆ, ಎಲ್ಲವೂ ನನ್ನಿಂದನೇ ಬಂದಂಥದ್ದು. ಅದನ್ನ ಗಜೇಂದ್ರ ಹೇಳ್ತಾ ಇದ್ದಾರೆ. ಅವನೇ ಎಲ್ಲ ಕಾರಣಗಳಿಗೆ ಕಾರಣನಾಗಿದ್ದಾನೆ. ಇಂತಹ ಆದಿಪುರುಷನಿಗೆ ನಾನು ನಮನೆ ಮಾಡ್ತೀನಿ, ಶರಣಾಗತಿ ಹಾಕ್ತೀನಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಹೌ ಮಚ್ ಮೋರ್ ಮಿನಿಟ್ಸ್? 30 minutes, including question and answer. And this Gajapati says, he is giving a lot of prayers, and he also says, this Supreme Person is the observer for all our activities. We should not say nobody is observing us. No, everybody is observing, especially the Paramatma is always observing us. He is the supreme observer, and he is the supreme witness also. You cannot say I have done this, nobody is witness. But this person who is sitting in our heart, the Paramatma, is the observer and he is the supreme witness. These are the words. And he says, and this particular supreme person and the supreme witness is there, no? He is transcendental by nature. I offer my humble obeisances to him. And ಯಾವ ರೀತಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ, ನಾವೇನೇ ಕಾರ್ಯಗಳನ್ನ ಮಾಡಬಹುದು, ನಮ್ಮನ್ನ ದಿನನಿತ್ಯ ಗಳಿಗೆಯಲ್ಲೂ ನೋಡ್ತಾ ಇರುವಂತಹ ಪುರುಷ, ಈ ಪರಮ ಪುರುಷ, ಅವನೇ ವಿಟ್ನೆಸ್ ಆಗಿದ್ದಾನೆ. ಅಂದ್ರೆ ವಿಟ್ನೆಸ್, ಅವನೇ ಸಾಕ್ಷಿಯಾಗಿದ್ದಾನೆ, ಅವನು ಆಧ್ಯಾತ್ಮಿಕನೂ ಆಗಿದ್ದಾನೆ. ಇಂತಹ ಪರಮ ಪುರುಷನಿಗೆ ನಾನು ನಮಸ್ಕಾರ ಮಾಡಿ ನಾನು ಶರಣಾಗತಿ ಆಗ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದೆ. And the Gajendra, how beautiful it seems. He was a devotee, he was a Vaishnava in the previous life. Because of some curse, I'll come to the particular point. He was not an ordinary elephant. He was a Vaishnava in the previous life. That is why these glories are coming from his consciousness. He says, when the world ends because of inundation, all the planets, all the planetariates, everybody gets inundated. But this person, even during that time, remains above this inundation. To that supreme person, I offer my humble obeisances. ಎಷ್ಟು ಚೆನ್ನಾಗಿ ಇಲ್ಲಿ ನಮಗೆ ಸೂಚನೆ ಗಜೇಂದ್ರ ಗಜಪತಿಯಿಂದ ಸಿಗ್ತಾ ಇದೆ ಅಂದ್ರೆ, ಪ್ರವಾಹ ಆಗುತ್ತೆ ನೋಡಿ, ಇನಂಡೇಷನ್, ಪ್ರಳಯ ಆಗುತ್ತಲ್ಲ, ಪ್ರಳಯ ಆದಾಗ ಏನಾಗುತ್ತೆ, ಪ್ರಪಂಚ ಎಲ್ಲ ನೀರಾಗಿ ತುಂಬುತ್ತೆ. ಎಷ್ಟೊಂದು ಗ್ರಹಗಳಿರುತ್ತೆ, ಗ್ರಹದ ದೇವತೆಗಳು ಇರ್ತಾರಲ್ಲ, ಅವರೆಲ್ಲ ಮುಳುಗ್ತಾರೆ. ಅವರೆಲ್ಲ ಮುಳುಗಿದ್ರು ಇವರ ಮೇಲೆ ಒಬ್ಬ ಪುರುಷನ್ ಇರ್ತಾನೆ, ಅವನೇ ಈ ಪರಮ ಪುರುಷ. ಹಿ ವಿಲ್ ಬಿ ಅಬೌವ್ ದಿಸ್ ಪರ್ಟಿಕ್ಯುಲರ್ ಸಿಚುಯೇಷನ್. ಓಕೆ, ಟು ದಟ್ ಪರ್ಟಿಕ್ಯುಲರ್ person who is above darkness, I offer my humble obeisances. This is how he is conveying his prayers. When there is an artist, the next prayer is, when there is an artist, he is playing, when he is playing, the audience cannot make him out actually who exactly is the person, because his face looks different, his attire looks different, because the audience could not able to properly make it. Similarly, Gajendra says, this supreme person is the greatest artist. Everybody cannot recognize him. Everybody cannot recognize him. Everybody cannot appreciate him. Everybody cannot appreciate his activities. Right? This is what he is telling. To the Supreme Lord, I offer my obeisances. ಎಷ್ಟು ಚೆನ್ನಾಗಿ ಗಜಪತಿ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವು ಸತಿ ನಾವು ಡ್ರಾಮಾಗಳಲ್ಲಿ ನೋಡ್ತೀವಿ, ಹೌದಲ್ಲ, ಏನೇನೋ ಡ್ರೆಸ್ಗಳು ಹಾಕೊಂಡಿರ್ತಾರೆ, ಏನೇನೋ ಮಾತಾಡ್ತಾರೆ, ನಿಜವಾದ ವ್ಯಕ್ತಿ ಯಾರು ಅಂತ ಗೊತ್ತಾಗೋದಿಲ್ಲ. ಯಾಕೆ ಹೇಳಿ? ವೇಷ ಭೂಷಣ, ಮಾತು, ವರ್ಷೆ ಎಲ್ಲ ಡಿಫರೆಂಟ್, ಗೊತ್ತಾಗೋದಿಲ್ಲ, ವ್ಯಕ್ತಿ ಗೊತ್ತಾಗೋದಿಲ್ಲ. ಆದ್ರೆ ಸುಪ್ರೀಂ ಆರ್ಟಿಸ್ಟ್, ಪರಮ ಕಲಾವಿದ ಭಗವಂತ, ಯಾಕಂದ್ರೆ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲಂತೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಭಕ್ತ್ಯ ಮಾಂ ಅಭಿಜಾನಾತಿ, ಭಕ್ತರು ಮಾತ್ರ ಅವನನ್ನು ಅರ್ಥ ಮಾಡ್ಕೊಳ್ಳೋದು, ಮಿಕ್ಕಿದವರೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪರಮ ಕಲಾವಿದನಿಗೆ ನಾನು ನಮನ ಮಾಡ್ತಾ ಇದ್ದೀನಿ ಅಂತ ಗಜಪತಿ ರಾಜರು ಹೇಳ್ತಾ ಇದ್ದಾರೆ. He also says, devotees, renunciants, great sages, they see all living beings, he may be friend or an enemy, equally it seems. That is the nature of a pure devotee, great sage or a renunciate. He will be friendly to everybody, it seems, and he flawlessly
practices the vows of brahmacharya or maybe vanaprastha or the sannyasi, uh, to see the all auspicious supreme lord. To that supreme lord I bow my obeisances. ಗಜಪತಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಶುದ್ಧ ಭಕ್ತರಾದವರು, ಋಷಿಮುನಿಯ ಪ್ರಜ್ಞೆ ಇರುವಂತವ್ರು ಯಾರು ಇರ್ತೀರಿ ಅಂದರೆ, ಪ್ರತಿಯೊಬ್ಬ ಜೀವರಾಶಿಯನ್ನ ಸಮನವಾಗಿ ನೋಡ್ತಾರಂತ್ರಿ. ಅವನು ಶತ್ರು ಇರ್ಬೋದು, ಮಿತ್ರನಿರ್ಬೋದು, ಸಮನಾಗಿ ನೋಡ್ತಾರಂತೆ. ಅದು ಶುದ್ಧ ಭಕ್ತನ ಚಿಹ್ನೆ. ಈಸ್ ಫ್ರೆಂಡ್ಲಿ ಟು ಎವ್ರಿಬಡಿ, ಎಲ್ಲರಲ್ಲೂ ಗೆಳೆಯರಾಗಿರ್ತಾರಂತ್ರಿ. ಗಜಪತಿ ಹೇಳ್ತಾ ಇದ್ದಾರೆ, ಎಲ್ಲರಲ್ಲೂ ಗೆಳೆಯರಾಗಿರ್ತಾನೆ. ಹಾಗೂ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಋಷಿಮುನಿಗಳು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ದಿನನಿತ್ಯ ದಿನಚರಿಗಳನ್ನ ಬ್ರಹ್ಮಚಾರ್ಯ ಇರ್ಬೋದು, ಬ್ರಹ್ಮಚಾರ್ಯ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ಸನ್ಯಾಸಿ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರಂತೆ. ಯಾಕಂದ್ರೆ ಎಲ್ಲಾ ವಿಶಿಷ್ಟ ಗುಣಗಳಿರುವಂತಹ ಪರಮಾತ್ಮನನ್ನ ಪಡಿಲಿಕ್ಕೆ, ಅಂತಹ ಪರಮಾತ್ಮನಿಗೆ ನಾನು ನಮನ ಮಾಡ್ತೀನಿ ಅಂತ ಪ್ರೇಯರ್ಸ್ ಅನ್ನ ಹೇಳ್ತಾ ಇದ್ದಾರೆ. ಅಂಡ್ ಗಜಪತಿ is also mentioning that the Lord has no material birth. He has no material birth. Yes, his activities, his name, his form, his qualities, they are not material. They are all spiritual and transcendental. But still he appears in a human-like form of Krishna, Rama in this material world, it seems, just to fulfill the purpose, basically. So when even though it descends like Rama or Krishna, is never contaminated by material contamination. To that supreme Lord I pay my obeisances. ಈ ರೀತಿ ಪ್ರಾರ್ಥನೆ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೆ ಎಲ್ಲರೂ ಭೌತಿಕ ಜಗತ್ತಿನಲ್ಲಿ ಜನ್ಮ ಎತ್ತಿ ಬರ್ತಾರಲ್ಲ, ಆ ರೀತಿಯ ಜನ್ಮ ಇಲ್ಲ. ಅವನ ಚಟುವಟಿಕೆಗಳು, ಹೆಸರು, ಅವನ ಗುಣ, ಅವನ ದೇಹ ಎಲ್ಲ ಆಧ್ಯಾತ್ಮಿಕ ಇರುವಂಥದ್ದು. ಆದ್ರೂ ಮನುಷ್ಯನಾಗಿ, ಕೃಷ್ಣನಾಗಿ, ರಾಮನಾಗಿ ಬರ್ತಾನಂತೆ. ಯಾಕಂದ್ರೆ ಅವನ ಶಾಸ್ತ್ರ ಧರ್ಮವನ್ನ ನಿಭಾಯಿಸ್ಲಿಕ್ಕೋಸ್ಕರ ಭಗವಂತ ಬರ್ತಾನಂತೆ. ಅವನು ಯಾವತ್ತು ಮೆಟೀರಿಯಲ್ ಕಂಟಾಮಿನೇಷನ್, ಭೌತಿಕ ಕಲ್ಮಶಕ್ಕೆ ಒಳಗಾಗಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಭಗವಂತನಿಗೆ ನಾನು ಶರಣಾಗತಿ ಆಗ್ತೀನಿ, ನಮನ ಮಾಡ್ತೀನಿ ಅಂತ ಗಜೇಂದ್ರರು ಪ್ರೇಯರ್ಸ್ ಅನ್ನ ಹೇಳ್ತಾ ಇದ್ದಾರೆ. Gajapati says, this supreme person is realized only by pure devotees who act in the transcendental existence of Bhakti Yoga. Very specifically Bhakti Yoga is mentioned here. He is the bestower of uncontaminated happiness and is the master of the transcendental world. I offer my obeisances to him. ಯಾವ ರೀತಿ ಗಜಪತಿಗಳು ತಮ್ಮ ಪ್ರಾರ್ಥನೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಆದಿ ಪುರುಷನನ್ನ, ಈ ಪರಮ ಪುರುಷನನ್ನ ಶುದ್ಧ ಭಕ್ತರು ಭಕ್ತಿ ಯೋಗದಲ್ಲಿ ಮಾತ್ರ ತಿಳಿದುಕೊಂಡು ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಪರಮ ಪುರುಷ ಈ ಬೆಸ್ಟೋಸ್ ಅಸ್ ಅನ್ಕಂಟಾಮಿನೇಟೆಡ್ ಹ್ಯಾಪಿನೆಸ್, ದೋಷವಿಲ್ಲದಂತಹ ಆನಂದವನ್ನು ಕೊಡೋದು ಭಗವಂತನ ಮಾತ್ರ. ಇಂತಹ ಭಗವಂತನಿಗೆ ನಾನು ನಮನ ಮಾಡ್ತೀನಿ ಅಂತ ತನ್ನ ಪ್ರಾರ್ಥನೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. Without your mercy, there is no possibility of solving the problems of doubts. This world is just like a shadow resembling you. To this great personality, I offer my humble obeisances. ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಜನರಲಿ ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, there is no possibility of solving the problems of doubts. ಅಂದ್ರೆ ತುಂಬಾ ಚೆನ್ನಾಗಿ ನೋಡಿ, ಸಮಸ್ಯೆ ಮತ್ತು ಸಂದೇಹಗಳು ಬರ್ತದೆ ನೋಡಿ ನಮಗೆ. ಸಮಸ್ಯೆಗಳ ಬಗ್ಗೆ ನಾವೇನು ಹೇಳಲೇಬೇಕಾಗಿರುತ್ತೆ, ಕೆಜಿ ಗಟ್ಟಲೆ ಇದೆ, ಹೌದಲ್ವಾ? ಅದ್ರ ಬಗ್ಗೆ ಹೇಳೋಂಗೇ ಇಲ್ಲ. ಸಮಸ್ಯೆಗಳನ್ನ ಮತ್ತೆ ಸಮಸ್ಯೆ ಜೊತೆ ಬರುವಂತಹ ಡೌಟ್ಸ್, ಸಂದೇಹಗಳಿರ್ತದ ನೋಡಿ. ಸಂದೇಹಗಳು ಬಂದ್ಬಿಟ್ರೆ ಅದನ್ನ ದೂರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ದೂರ ಮಾಡೋದು ಈ ಭಗವಂತ ಅಂತ ನಮಗೆ ಗಜೇಂದ್ರ ಅಂತ ನಮಗೆ ಸೂಚನೆ ಬರ್ತಾ ಇದೆ. ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ಡೌಟ್ಸ್. ದೂರ ಮಾಡ್ಲಿಕ್ಕೆ ಆಗೋದಿಲ್ಲ, ಭಗವಂತ ನನಗೆ ಮಾಡ್ಲಿಕ್ಕೆ ಸಾಧ್ಯ. ಅಂಡ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಇಸ್ ಜಸ್ಟ್ ಲೈಕ್ ಅ ಶಾಡೋ ರೆಸಂಬ್ಲಿಂಗ್ ಯು. ಈ ಭೌತಿಕ ಜಗತ್ತು ಯಾವ್ದಿದೆ ಅಂದ್ರೆ ನಿನ್ನ ನೆರಳಿನ ತರ ಇದೆ. ಆಕ್ಚುಲಿ ನಿನ್ನ ನೆರಳು ತರ ಇದೆ. ಅಂತಹ ವ್ಯಕ್ತಿಗೆ ನಾನು ನಮನ ಮಾಡ್ತೀನಿ ಅಂತ ಪ್ರೇಯರ್ಸ್ ಅನ್ನ ಹೇಳ್ತಾ ಇದ್ದಾರೆ.
So many prayers. And he's saying, since an animal such as I, the elephant, surrendered unto you, certainly you will release me from this dangerous position. Because you are extremely merciful and you incessantly try to deliver me. I offer my respectful obeisances unto you, the Supreme Person. ಯಾವ ರೀತಿ ಪ್ರಾರ್ಥನೆ ಹೇಳ್ತಾ ಇದೆ ಅಂದ್ರೆ, ನಾನು ನಿನ್ನಲ್ಲಿ ಈಗ ಶರಣಾಗತಿ ಆಗ್ಬಿಟ್ಟಿದ್ದೀನಿ ಸ್ವಾಮಿ, ಪರಮ ಪುರುಷನೇ ಶರಣಾಗತಿ ಆಗ್ಬಿಟ್ಟಿದ್ದೀನಿ. ಅದರಿಂದ ಈ ಡೇಂಜರಸ್ ಪೊಸಿಷನ್, ಈ ಭಯಾನಕ ಸ್ಥಿತಿಗತಿಯಿಂದ ನನ್ನನ್ನು ನೀನು ಖಂಡಿತ ಹೊರಗಡೆ ತೆಗೆತೀಯ. ಯಾಕಂದ್ರೆ ನೀನು ಅತ್ಯಂತ ದಯಾಳುವಾದಂತಹ ಪರಮ ಪುರುಷ. ಅದರಿಂದ ಅದು ಅಲ್ಲದೆ ನೀನು ಯಾವಾಗಲೂ ಕಾತುರತೆ ತೋರಿಸ್ತಾ ಇರ್ತಾನೆ ಭಗವಂತ. ಮನೆಗೆ ಹೋಗ್ಬೇಕಂತ ನಮಗೆಷ್ಟು ಅಂದ್ರೆ, ಎಲ್ಲಿಗೆ ವೈಕುಂಠ ಹೋಗ್ಬೇಕಂತ ಮನೆಗೆ ಅಂದ್ರೆ ಇಲ್ಲಲ್ಲ, ಅಲ್ಲಿ ಮನೆಗೆ ಹೋಗ್ಬೇಕಂತ ನಮ್ಗೆ ಎಷ್ಟು ಕಾತುರತೆ ಇರ್ತಾರೆ ಅಂದ್ರೆ ಅದಕ್ಕಿಂತ ಹೆಚ್ಚು ಕಾತುರತೆ ಭಗವಂತನಿಗೆ ಇರುತ್ತಂತೆ. ಅಯ್ಯೋ ಬರ್ಲಿಕ್ಕೆ ಇಷ್ಟ ಇದೆಯಾ, ಬೇಗ ಬಾ. ಅವನಿಗೆ ತಂದೆ ಆದವನಿಗೆ ಅಷ್ಟು ಕಾತುರತೆ ಇರ್ತದಂತೆ. ಅಂತಹ ಭಗವಂತನಿಗೆ ನಾನು ನಮನ ಮಾಡ್ತೀನಿ ಅಂತ ಗಜಪತಿಗಳು ಹೇಳ್ತಾ ಇದ್ದಾರೆ ಇಲ್ಲಿ. Those who are completely freed from material contamination always meditate upon you within the cores of their hearts. You are extremely difficult to attain for those like me who are too attached to mental concoction, home, relatives, friends, servants, assistant. In fact, you are the supreme controller. To such a supreme controller, I offer my humble obeisances. ಗಜಪತಿಗಳು ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಮೆಟೀರಿಯಲ್ ಕಂಟಾಮಿನೇಷನ್, ಭೌತಿಕ ಕಲ್ಮಶಗಳಿಂದ ತುಂಬಿಕೊಂಡಿರ್ತಾರಲ್ಲ, ಅಂಥವರು ಭಗವಂತನನ್ನ ಹೃದಯದಲ್ಲಿ ಶುದ್ಧತೆಯಿಂದ ಪ್ರಾರ್ಥನೆ ಮಾಡೋದು ಬಹಳ ಕಷ್ಟ ಆಗುತ್ತಂತೆ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಜೀವನದಲ್ಲಿ ಮೊದಲು ನಮ್ಮ ಭೌತಿಕ ಕಲ್ಮಶಗಳನ್ನ ನಾವು ಆಚೆ ತೆಗಿಲಿಕ್ಕೆ ನೋಡ್ಬೇಕು. ಅದಕ್ಕೋಸ್ಕರ ಪ್ರಭುಪಾದರು ಯಾವಾಗಲೂ ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜನಂ ಅಂತ. ಕನ್ನಡಿಯಲ್ಲಿ ತುಂಬಿರುವಂತಹ ಕೊಳೆಯನ್ನ ಅಥವಾ ಮಣ್ಣನ್ನ ಒರೆಸ್ಬೇಕಂದ್ರೆ ಧೂಳನ್ನ ಒರೆಸ್ಬೇಕ್ರಿ. ಅದೇ ರೀತಿಯ ಹೃದಯದಲ್ಲಿರುವಂತಹ ಹೃದಯದ ಕನ್ನಡಿಯಲ್ಲಿ ಇರುವಂತಹ ಧೂಳನ್ನು ತೊಳಿಬೇಕಂದ್ರೆ ಹರಿನಾಮವನ್ನ ಜಪ ಮಾಡ್ರಪ್ಪ ಅಂತ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಭೌತಿಕ ಜೀವನದ ಕಲ್ಮಶಗಳನ್ನ ನಾವು ದೂರ ಮಾಡ್ಕೋಬೇಕಂದ್ರೆ ನಮ್ಮ ಹೃದಯವನ್ನ ನಾವು ತುಂಬಾ ಶುಚಿಯಾಗಿ ಇಟ್ಕೋಬೇಕು. ಹಾಗೂ ನಿನ್ನನ್ನ ಪಡ್ಕೊಳ್ಳೋದು ಅಷ್ಟು ಸುಲಭ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನಂತಹ ಮದ ತುಂಬಿರುವಂತಹ ಪ್ರಾಣಿ ಆನೆ ಮನೆಗೆ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೆ ನೋಡ್ರಿ. ಫ್ರೆಂಡ್ಸಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ, ರಿಲೇಟಿವ್ಸ್ಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ, ಸರ್ವೆಂಟ್ಸಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ, ಅಸಿಸ್ಟೆಂಟ್ಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ. ಅಷ್ಟು ಸುಲಭವಾಗಿ ನಾನು ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇದೆಲ್ಲದಕ್ಕೂ ನೀನು ಸುಪ್ರೀಂ ಕಂಟ್ರೋಲರ್ ಆಗಿದ್ಯಾ, ಪರಮ ನಿಯಂತ್ರಕನಾಗಿದ್ಯಾ. ಅಂತಹ ಭಗವಂತನಿಗೆ ನಾನು ನಮನ ಮಾಡ್ತಾ ಇದ್ದೀನಿ ಅಂತ ಗಜಪತಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. And he also says, unalloyed devotees who have no desire other than to serve the Lord worship him in full surrender and always hear and chant about his activity which are most wonderful and auspicious. ತುಂಬಾ ಚೆನ್ನಾಗಿ ಗಜಪತಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪರಿಶುದ್ಧ ಇರುವಂತಹ ಭಕ್ತರೇನಂದ್ರೆ ಭಗವಂತನ ಶರಣಾಗತಿ ಬಿಟ್ಟು ಬೇರೆ ಯಾವ ರೀತಿಯ ಅಪೇಕ್ಷೆ ಅವ್ರಿಗೆ ಇರೋದಿಲ್ಲಂತೆ. ಯಾವ ರೀತಿಯ ಅಪೇಕ್ಷೆ ಇರೋದಿಲ್ಲ. ಭಗವಂತನಿಗೆ ಶರಣಾಗಬೇಕು, ಭಗವಂತನ ಭಕ್ತಿಯೋಗ ಮಾಡಬೇಕು, ಭಗವಂತನ ಪ್ರೇಮವನ್ನ ಗೆಲ್ಲಬೇಕನ್ನೋ ಚಿಂತೆ ಇರುವ ಶುದ್ಧ ಭಕ್ತರಿಗೆ ಬೇರೆಯ ಅಪೇಕ್ಷೆ ಇರೋದಿಲ್ಲಂತೆ. ಯಾಕಂದ್ರೆ ಈ ರೀತಿಯ ಅಪೇಕ್ಷೆ ಇಲ್ಲದೆ ಭಕ್ತಿಯೋಗ ಮಾಡೋದು ಇಟ್ ಇಸ್ ಮೋಸ್ಟ್ ವಂಡರ್ಫುಲ್ ಅಂಡ್ ಆಸ್ಪಿಷಿಯಸ್. ಅಂದ್ರೆ ಬಹಳ ಶುದ್ಧ ಮತ್ತು ಶುಭ ಇರುವಂಥದ್ದು. ಟು ದಟ್ ಸುಪ್ರೀಂ ಲಾರ್ಡ್ ಐ ಪೇ ಮೈ ಒಬೇಸನ್ಸಸ್. ಇಂತಹ ವಿಶಿಷ್ಟ ಗುಣಗಳು ಇರುವಂತಹ ಭಗವಂತನಿಗೆ ನಾನು ನನ್ನ ನಮನವನ್ನ ಮಾಡ್ತಾ ಇದ್ದೀನಿ ಅಂತ ಗಜಪತಿಗಳು ನಮನ ಮಾಡ್ತಾ ಇದ್ದಾರೆ.
So many wonderful prayers like this. And also Gajapati says these are some of the final prayers, they're so difficult to mention in few hours. One of the final prayers, he says, I do not wish to live anymore after I have been released from the attack of the crocodile. These are the relation. I never want to live anymore. Enough. I had enough. I don't want to live anymore after I getting released from the attack of the crocodile. What is the use of an elephant's body covered externally and internally by ignorance? I simply desire eternal liberation from the covering of ignorance. That covering is not destroyed by the influence of time. These are the prayers of Gajapati. ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟು ಸೊರಗೋಗ್ಬಿಟ್ಟಿದೆ ಆನೆ ಅಂದ್ರೆ, ಈ ಮೊಸಳೆಯ ಬಾಯಿಂದ ಏನಾದ್ರೂ ನನ್ನ ಕಾಲಾಚೆ ಬಂದ್ರೆ ಎಷ್ಟು ನೊಂದು ಬೆಂದು ಬಿಟ್ಟಿದ್ದೀನಿ ಅಂದ್ರೆ, ಸತ್ಯವಾಗ್ಲೂ ನನಗೆ ಏನ್ ಹೇಳ್ತಾರೆ, ಈ ಜೀವನ ನನಗೆ ಬೇಕಾಗಿಲ್ಲ, ಇದರಿಂದ ನಾನು ರಿಲೀಸ್ ಆಗಿ ಅಂದ್ರೆ ಮುಕ್ತಿ ಪಡೆದು ನಾನು ಹೋಗ್ಬೇಕು ಅನ್ನೋ ಒಂದು ಚಿಂತನೆ, ಒಂದು ಪ್ರೇಯರ್ಸ್ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಏನು ಪ್ರಯೋಜನ ಸ್ವಾಮಿ, ಈ ತರ ಆನೆ ತರ ನಾನು ದೇಹನೇ ಎತ್ಕೊಂಡು ಓಡಾಡ್ಕೊಂಡು ಮದದಲ್ಲಿ ಇದೀನಿ, ಏನು ಪ್ರಯೋಜನ ಆಗಿದೆ? ಒಳಗಡೆ ಮತ್ತು ಹೊರಗಡೆ ಇಗ್ನೋರೆನ್ಸ್, ಅಜ್ಞಾನದಲ್ಲಿ ತುಂಬಿರುವಂತಹ ದೇಹ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಯಾಕೆ ಬೇಕು? ನನಗಿದು ಬೇಕಾಗಿಲ್ಲ. ಯಾಕಂದ್ರೆ ಇಂತಹ ಶರೀರ ಇದ್ರೂ ಸಮಯದಲ್ಲಿ ಎಂತಹ ಶರೀರನೋ ಅದು ಮುಕ್ತಿ, ಅದು ಹೊಂದಲೇಬೇಕು. ಏನಂದ್ರೆ ಗತಿ, ಎಂಡ್, ನಾಶ ಆಗ್ಲೇಬೇಕು. ಅದಕ್ಕೋಸ್ಕರ ನನಗೆ ಬೇಕಾಗಿಲ್ಲ, ಇದರಿಂದ ನಾನು ಆಚೆ ಬರ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಪ್ರೇಯರ್ಸ್ ಅನ್ನ ಕೊಡ್ತಾ ಇದೆ. So here it's been told, so when the king of the elephant was describing about the Lord, without mentioning any particular name, when Gajendra was, this is the point we should note down here, very beautiful point Prabhupada says, when Gajapati was giving his prayers, he described the supreme authority, about the supreme authority it seems, but very strangely, he never mentioned any particular name it seems, but he always mentioned supreme authority, supreme authority. He did not invoke the demigods headed by Brahma, Shiva, Indra or Chandra. Thus, none of them approached him and helped him it seems. But Lord Hari, who is the super soul, since the Gajapati mentioned about the supreme authority, he appeared before the Gajendra. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಾಗವತ ಏನ್ ಹೇಳುತ್ತೆ ಅಂದ್ರೆ, ಸುಖಮುನಿಗಳು ಹೇಳ್ತಾರೆ, ಗಜಪತಿ ತನ್ನ ಪ್ರೇಯರ್ಸ್ ಅನ್ನ ಕೊಡಬೇಕಾದ್ರೆ ಭಗವಂತನ ಮೂಲವಾಗಿ ಹೆಸರನ್ನ ತಗೊಂಡಿಲ್ಲ. ಪರಮ ಪುರುಷ, ಪರಮಾತ್ಮ, ಪರದೈವ ಎನ್ನೋ ಒಂದು ಪದಗಳನ್ನ ತಗೊಳ್ತಾ ಇದೆಯಂತೆ. ಇಂದ್ರ, ಚಂದ್ರರ, ಶಿವನ, ಬ್ರಹ್ಮನ ಹೆಸರನ್ನು ತಗೊಂಡಿಲ್ಲ. ಅದಕ್ಕೆ ಯಾರು ಅವನನ್ನ ಕಾಪಾಡ್ಲಿಕ್ಕೆ ಬರ್ಲಿಲ್ಲಂತೆ. ಪರಮ ಪುರುಷ, ಪರದೈವ, ಆದಿ ಮೂಲ ಅಂತ ಹೆಸರು ತಗೊಂಡಲ್ಲ, ಅದಕ್ಕೋಸ್ಕರ ವಾಸುದೇವ, ಹರಿ, ಭಗವಂತ ಮಹಾವಿಷ್ಣು ಈ ಗಜೇಂದ್ರನ ಮುಂದೆ ಬರ್ತಾನಂತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. After understanding the awkward condition of Gajendra, who offered his prayers, this Supreme Lord, carrying his disc and other weapons, he appeared there on the back of his carrier Garuda with great speed according to his desire. ಈ ರೀತಿಯ ಕೆಟ್ಟ ಸ್ಥಿತಿಯಲ್ಲಿ ತನ್ನ ಭಕ್ತನಿರುವಾಗ ಭಗವಂತ ಏನು ಮಾಡ್ತಾನೆ ಅಂದ್ರೆ, ಪ್ರೇಯರ್ಸ್ ಅನ್ನೆಲ್ಲ ಕೇಳ್ಬಿಟ್ಟಿದ್ದಾನೆ, ಅವನಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ವೈಕುಂಠದಲ್ಲಿ, ಗರುಡನ ಮೇಲೆ ಕೂತ್ಕೊಂಡಿದ್ದಾನೆ, ತುಂಬಾ ಅತಿ ಶೀಘ್ರ ವೇಗದಲ್ಲಿ ಗಜೇಂದ್ರನ ಮುಂದೆ ಬರ್ತಾನಂತೆ ಭಗವಂತ. Gajendra had been forcefully captured by the crocodile in the water and was feeling acute pain. But when he saw Narayana wielding his disc was coming in the sky on the back of Garuda, he immediately took a lotus flower in his trunk and with great difficulty, great pain, he just offered that lotus flower it seems. And he said, wonderful prayers. Oh my Lord, Narayana, master of the universe, the supreme Lord, I offer my respectful obeisances. ಎಷ್ಟು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ತನ್ನ ಕಾಲು ಮೊಸಳೆಯ ಬಾಯಿಗೆ ಸಿಕ್ಕಾಕೊಂಡಿದೆ, ತುಂಬಾ ಪೇನಲ್ಲಿ ಒದ್ದಾಡ್ತಾ ಇದ್ದಾರೆ. ಈ ರೀತಿ ಪ್ರೇಯರ್ಸ್ ಅನ್ನ ಹೇಳಬೇಕಾದ್ರೆ ಭಗವಂತನ ಮನವನ್ನ ಗೆಲ್ಲುತ್ತೆ ಯಾವುದು? ಗಜೇಂದ್ರ.
ಭಗವಂತ ವಾಸುದೇವ ಗರುಡದ ಮೇಲೆ ಬರ್ತಾ ಇದ್ದಾನೆ. ಇದನ್ನ ನೋಡ್ಬಿಟ್ಟು ತುಂಬಾ ಪೇನ್ ಇದೆ, ಆದ್ರೂ ಏನ್ ಮಾಡುತ್ತೆ ಅಂದ್ರೆ ತನ್ನ ಸೊಂಡಲಿನಲ್ಲಿ ಅಲ್ಲೇ ಇದ್ದಂತಹ ತಾವರೆ ಹೂಗಳನ್ನೆಲ್ಲ ಹಿಂಗ ತಕೊಂಡು ವಾಸುದೇವನಿಗೆ ಅರ್ಪಣೆ ಮಾಡುತ್ತಂತ್ರಿ. ಎಷ್ಟು ಚೆನ್ನಾಗಿ ಅರ್ಪಣೆ ಮಾಡುತ್ತಂದ್ರೆ, ನಾರಾಯಣ ಅಖಿಲೋ ಗುರು ಭಗವಾನ್ ನಮಸ್ತೆ, ಇದನ್ನ ಹೇಳುತ್ತಂತೆ. ಎಲ್ಲರೂ ಹೇಳಬೇಕು, ನಾರಾಯಣ ಅಖಿಲ ಗುರು ಭಗವಾನ್ ನಮಸ್ತೆ, ನಾರಾಯಣ ಅಖಿಲ ಗುರು ಭಗವಾನ್ ನಮಸ್ತೆ. ಈ ರೀತಿಯ ಪ್ರಾರ್ಥನೆಯನ್ನ ಕೊಡ್ತಾ ಇದೆಯಂತೆ. ನೋಡ್ಬಿಟ್ಟು, ಆಹಾ ನಾರಾಯಣನೇ, ಈ ಜಗತ್ತಿನ ಜಗನ್ನಾಥನೇ, ಪರಮ ಪುರುಷನಿಗೆ ಅಂತ ಹೇಳ್ಬಿಟ್ಟು ತಾವರೆವನ್ನ ತಕೊಂಡು ಈ ರೀತಿ ಅರ್ಪಣೆ ಮಾಡುತ್ತಂತೆ. ಯಾರು? ಗಜೇಂದ್ರ. Thereafter, seeing Gajendra in such an aggrieved position, the Supreme Lord immediately got down from the back of Garuda by his causeless mercy and pulled the king of the elephants along with the crocodile out of the water. Thus, in the presence of all the demigods who were looking on, the Lord severed the crocodile's mouth from its body with his disc. In this way, Gajendra, the king of elephants, was saved. ಈ ರೀತಿ ಸ್ಥಿತಿಗತಿಯಲ್ಲಿ ಇರಬೇಕಾದ್ರೆ ಭಗವಂತ ಹರಿ ಗರುಡನಿಂದ ಆಚೆ ಅಂದ್ರೆ ಕೆಳಗಡೆ ಹಿಡಿದು ಎಳಿತಾನಂತೆ. ಯಾವ ರೀತಿ ಎಳಿತಾನೆ ಅಂದ್ರೆ, ಆನೆಯನ್ನ ಎಳೆದಾಗ ಮೊಸಳೆನೂ ಆಚೆ ಹಂಗೆ ಬರುತ್ತಂತೆ. ಇಬ್ರು ಒಟ್ಟೊಟ್ಟಿಗೆ ಆಚೆ ಬರುತ್ತೆ, ಹಂಗೆ ಎಳಿತಾರೆ. ಈ ರೀತಿ ಹಿಡಿದು ತನ್ನ ಸುದರ್ಶನ ಚಕ್ರದಿಂದ ಮೊಸಳೆನೆಯ ಬಾಯನ್ನ ಕತ್ತರಿಸ್ತಾನಂತ್ರಿ. ಈ ರೀತಿ ಗಜೇಂದ್ರನನ್ನ ರಕ್ಷಣೆ ಮಾಡ್ತಾನೆ ಭಗವಂತ. ಶ್ರೀ ಶ್ರೀ ಗಜೇಂದ್ರ ಮೋಕ್ಷ ಕಿ ಜಯ. ಮದನ್ ಮೋಹನ್ ಪ್ರಭು, how many more minutes? 10 minutes. What time is it now? 6:40. Yeah. Okay. In fact, this crocodile was actually a Gandharva. His name was Uhu. What is the name? Uhu. He was a king. His name was King Uhu. He was the best of the Gandharvas, it seems. He was actually Gandharva. Because of, some curse from, he was supposed to take that particular form actually. ಈ ಮೊಸಳೆ ಇದೆ ನೋಡಿ, ಅದು ಆರ್ಡಿನರಿ ಮೊಸಳೆ ಅಲ್ಲ. ಗಂಧರ್ವ ಇಂದಿನ ಜನ್ಮದಲ್ಲಿ ಗಂಧರ್ವರಾಗಿದ್ದದು, ಅದಕ್ಕೆ ಊಹು ಅಂತ ಹೆಸರು. ಯಾವುದೋ ಒಂದು ದೇವಲ ಮುನಿಯ ಶಾಪದಿಂದ ಅದು ಈ ರೀತಿಯಾಗಿ ಬಂದದ್ದು. ಸೊ ಭಗವಂತನಿಂದ ದೃಷ್ಟಿ ಸಿಕ್ಕಿ ಈ ರೀತಿ ಲೀಲೆ ಮಾಡಿ ಹೇಳೋದ್ರಿಂದ ಅದು ಗಂಧರ್ವದ ಹೃದಯ ತಗೊಂಡು ತಿರ್ಗಾ ದೇಹವನ್ನು ತಗೊಂಡು ಈ ಗೋಸ್ ಬ್ಯಾಕ್ ಟು ಗಂಧರ್ವ ಲೋಕ. ಓಕೆ, and there were some prayers given by him. And another thing is, this Gajendra, the king of the elephants, he was personally lifted, he was personally touched by the divine sands of Lord Hari Vishnu. Because of that, Gajendra's material ignorance and bondage was completely nullified, it seems. ಎಷ್ಟು ಚೆನ್ನಾಗಿ ನಮಗೆ ಭಾಗವತನ ಸೂಚನೆ ಕೊಡುತ್ತೆ ಅಂದ್ರೆ, ತನ್ನ ಕಮಲ ಹಸ್ತದಿಂದ ವಾಸುದೇವ ಗಜೇಂದ್ರನನ್ನ ಎತ್ತುತ್ತಾನಲ್ಲ, ಅದಕ್ಕೋಸ್ಕರ ತನ್ನ ಭೌತಿಕ ಜಗತ್ತಿನ ಇಗ್ನೋರೆನ್ಸ್, ಅಜ್ಞಾನ ಮತ್ತು ಬಂಧನದಿಂದ ಕಂಪ್ಲೀಟ್ಲಿ ಮುಕ್ತರಾಗ್ತಾರಂತೆ. ಯಾರು? ಗಜೇಂದ್ರ. ಮುಕ್ತನಾಗಿ ಆ ಸ್ಪರ್ಶದಿಂದ ಇಮಿಡಿಯೇಟ್ ಆಗಿ ಅವನಿಗೆ ಸಾರೂಪ್ಯ ಮುಕ್ತಿ ಸಿಗ್ತದಂತೆ. ಸಾರೂಪ್ಯ ಅಂದ್ರೆ ಇದು ಒಂದು ರೀತಿಯ ಮುಕ್ತಿ. ಭಗವಂತನ ರೂಪ ಇರುವಂತಹ ದೇಹವನ್ನೇ ಪಡ್ಕೊಂತಾನಂತೆ. ಸಾರೂಪ್ಯ, ಸಾಮೀಪ್ಯ, ಈ ರೀತಿಯ ತುಂಬಾ ಮುಕ್ತಿಗಳಿದೆ. ಇವರಿಗೆ, ಗಜೇಂದ್ರನಿಗೆ ಸಾರೂಪ್ಯ, ಭಗವಂತನ ರೂಪ ಇರುವಂತಹ ಮಹಾವಿಷ್ಣು ದೇಹ ಯಾವ ತರ ಇದೆ ಆ ರೀತಿಯ ದೇಹನೇ ಇರುವಂತಹ ರೂಪದಲ್ಲಿ ಅವನಿಗೆ ಮುಕ್ತಿಯನ್ನ ಸಿಗುತ್ತಂತೆ. ಶ್ರೀ ಶ್ರೀ ಗಜೇಂದ್ರ ಪ್ರಭು ಕೀ ಈ ರೀತಿಯ ಸಿಗುತ್ತಂತೆ. And also it has been told, this Gajendra was not an ordinary person. He was a Vaishnava in his previous life. And he was a king of
Pandya, it seems, and it is told this was in the province of Dravida, South India. That Gajendra was part of our South India, it seems actually. How nice it is. Bhagavatam says, Prabhupada says here, he was known, he was in the country known as Pandya, who was in the province of Dravida, South India. In his previous life, he was known as Indradumna Maharaj. Indradumna Maharaj. ಇಂದಿನ ಜನ್ಮದಲ್ಲಿ ವೈಷ್ಣವರಾಗಿದ್ದವರು ಇವರು. ಪಾಂಡ್ಯ ದೇಶದಲ್ಲಿ, ದ್ರಾವಿಡದಲ್ಲಿ, ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ಇದ್ದಂತಹ ರಾಜರಿ ವೈಷ್ಣವರಿದ್ದದ್ದು. ದಟ್ ಇಸ್ ವಾಟ್ information we get here. And again, because of Agastya Muni's curse, because he was doing his meditation in silence actually, and somehow he was not able to focus on receiving Agastya Muni properly, so he was cursed. But we may say why unfortunately this particular innocent man was cursed. It is given in Bhagavatam. There is the will of the Lord again actually. The Lord certain times puts lot of difficulties to the devotees, it seems. ಯಾವ ರೀತಿ ಸೂಚನೆ ಸಿಗುತ್ತೆ ಅಂದ್ರೆ, ಇಂದ್ರದ್ಯುಮ್ನ ಮಹಾರಾಜನು ಯಾಕೆ ಆನೆ ಆಗಿದ್ದಂದ್ರೆ, ಹಿಂದಿನ ಜನ್ಮದಲ್ಲಿ ವೈಷ್ಣವನಾಗಿದ್ದ. ಅಗಸ್ತ್ಯ ಮುನಿಯ ಒಂದು ಶಾಪದಿಂದ ಅವನು ಆನೆ ಆದ್ನಂತೆ. ಯಾಕಂದ್ರೆ ಮೌನ ವ್ರತವನ್ನ ತಗೊಂಡು ಭಗವಂತನ ಆಲೋಚನೆಯಲ್ಲಿ ಇರೋದೇ ಅವನು ಗುರಿ ಆಗಿತ್ತಂತೆ. ಒಂದು ಸತಿ ಅಗಸ್ತ್ಯ ಮುನಿಗಳು ಮತ್ತು ಅವರ ಶಿಷ್ಯರು ಬಂದಾಗ ನೋಡ್ಲಿಲ್ಲ, ಏನನ್ನ ನೋಡ್ದೇನೆ ಇದೆಯಲ್ಲ, ಎಂತಹವನಿರಬೇಕು, ಅದಕ್ಕೆ ಮದ ತುಂಬಿರುವಂತಹ ದೇಹ, ಆನೆಯ ದೇಹ ತಗೋಂತ ಶಾಪ ಸಿಕ್ಬಿಡ್ತಂತೆ. ಆದ್ರೆ ಇಲ್ಲಿ ದಿಸ್ ಇಸ್ ಬಿಕಾಸ್ ಆಫ್ ದ ವಿಲ್ ಆಫ್ ದ ಲಾರ್ಡ್ ಅಂತ ಹೇಳ್ತಾರೆ. ಭಗವಂತನ ಪ್ರೇರಣೆಯಿಂದ ಇದಾದಂತ ಅಂತ, ಹೌದಲ್ಲ? ಅಂಡ್ ಅನದರ್ ಬ್ಯೂಟಿಫುಲ್ ಥಿಂಗ್ ಬಿಫೋರ್ ಎಂಡಿಂಗ್ ಐ ವಾಂಟ್ ಟು ಸೇ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಹಿಯರ್. This king, Indradyumna, though he was cursed by Agastya Muni, he welcomed that curse, it seems, and he accepted this to be the desire of the Supreme Lord. ಈ ಇಂದ್ರದ್ಯುಮ್ನ ಮಹಾರಾಜ ಅಂದ್ರೆ ಗಜೇಂದ್ರ, ಇಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಶಾಪ ಸಿಕ್ಕಿದ್ರು ಅಗಸ್ತ್ಯ ಮುನಿಗಳಿಂದ, ಇದು ಭಗವಂತನ ಒಂದು ಇಚ್ಛೆ ಇರಬೇಕಂತ ತಗೊಂಡಂತೆ. For this, Srila Prabhupada gives an extremely wonderful and relevant explanation. I want everybody to hear this. This is a practical example of how devotee thinks. ಇದು ಯಾವ ರೀತಿಯ ಭಕ್ತ ಥಿಂಕ್ ಮಾಡೋದು, ಇದರ ಬಗ್ಗೆ ಪ್ರಭುಪಾದರು ಹೇಳ್ತಾರೆ. He regards any reverses in life as blessing of the Supreme Personality of God. ಜೀವನದಲ್ಲಿ ಏನೇ ಕಷ್ಟಗಳು, ರಿವರ್ಸಸ್ ಅಂದ್ರೆ ಇಟ್ಸ್ ಎ ವೆರಿ ಗಾಢ ರೀ, ಒಂದು ಗಾಢ ಎಲ್ಲ ವಿರುದ್ಧವಾಗಿ ಅರ್ಥನೇ ಆಗ್ತಲ್ಲ, ಇದು ಯಾಕಿಂಗ್ ಆಯ್ತು ನನ್ಗೆ ಈ ಜೀವನದಲ್ಲಿ, ಇಂತಹ ಸ್ಥಿತಿಗತಿ ಬಂದ್ರೂ ಅದು ಭಗವಂತನ ಪ್ರೇರಣೆ ಅಂತ ಭಕ್ತ ತಗೋತಾನಂತೆ. Therefore, instead of being agitated by such reverses, he continues his activities of devotional service, and Krishna takes care of him and enables him to be promoted to the spiritual world. ತುಂಬಾ ಚೆನ್ನಾಗಿ ಪ್ರಭುಪಾದರು ಹೇಳ್ತಾರೆ, ಈ ರೀತಿಯ ಘಟನೆಗಳು ಜೀವನದಲ್ಲಿ ಬಂದ್ರೂ ಅವನು ತನ್ನ ಭಕ್ತಿಯೋಗದಿಂದ ಆಚೆ ಬರೋದಿಲ್ಲ, ದಿನನಿತ್ಯ ಕಾರ್ಯಗಳಿಂದ ಆಚೆ ಬರೋದಿಲ್ಲ, ಶಿಸ್ತಿನಿಂದ ಹೋಗ್ತಾನೆ ಇರ್ತಾನೆ. ಇದನ್ನ ನೋಡಿ ಭಗವಂತನ ಚೆನ್ನಾಗಿ ಸಂರಕ್ಷಣೆ ಮಾಡ್ತಾನಂತೆ ಆ ವ್ಯಕ್ತಿಯನ್ನ, ಮನೆಗೂ ಕಡ್ಕೋತಾನೆ. If a devotee has to suffer the reactions of his past misdeeds, the Supreme Lord arranges for him to be given only a token of his reactions. Prabhupada mentions here, ಅಂದ್ರೆ ಇಂದಿನ ಜನ್ಮದಿಂದ ಯಾವುದೋ ಒಂದು ಘಟನೆಯಿಂದ ಒಂದು ರಿಯಾಕ್ಷನ್ ಸಿಕ್ಲೇಬೇಕಂತ್ರಿ, ಸಿಗುತ್ತಂತೆ. ಆದ್ರೆ ಒಂದು ಟೋಕನ್ ಪನಿಷ್ಮೆಂಟ್, ಒಂದು ಸ್ವಲ್ಪ ಒಂದು ಹಟ್ಟು ಹೇಟು ಬೀಳೋದು ಹೆಂಗಿರ್ತದೆ, 1-2 ಬಿದ್ರೆ ಹೆಂಗಿರ್ತದ್ರಿ? ಯಾವ್ದು ಬೆಟರ್ ರೀ? 1-2 ಸಾಕ್ರಿ, 1-2 ಸಾಕು. ಆ ರೀತಿಯ ಟೋಕನ್ ಪನಿಷ್ಮೆಂಟ್ ಅನ್ನ ಭಗವಂತ ಕೊಡ್ತಾನಂತೆ. ಅಂಡ್ ಆಲ್ಸೋ ಟೋಕನ್ ಪನಿಷ್ಮೆಂಟ್, ಅಂಡ್ ವೆರಿ ಸೂನ್ he'll be freed from the reaction of material contamination. One should therefore adhere to devotional service, and the Lord himself will very soon see one's promotion to the spiritual world. A devotee should not be disturbed by unfortunate circumstances in life, but must continue his regular program depending on the Lord for everything. ತುಂಬಾ ಚೆನ್ನಾಗಿ ಪ್ರಭುಪಾದರು ಬರೀತಾರೆ. ತುಂಬಾ ಘಟನೆಗಳು ಆಗ್ಬಿಡ್ತೀನಿ ನಮ್ಮ ಜೀವನದಲ್ಲಿ, ನೆನೆಸ್ಕೊಳ್ಳಿಕ್ಕೆ ಆಗಲ್ಲ, ಯಾಕಪ್ಪ ದೇವ್ರಿ ಹಿಂಗ ಆಗೋಯ್ತು, ಹೆಂಗ್ ಇಟ್ಬಿಟ್ಟೆ ನನಗೆ. ಮಾಡಬಾರ್ದು. ದಿನನಿತ್ಯ ರೆಗ್ಯುಲರ್ ಪ್ರೋಗ್ರಾಮ್, ದಿನನಿತ್ಯ ಚಟುವಟಿಕೆಗಳು ನಡ್ಕೊಂಡು ಹೋಗ್ತಾನೆ ಇರಬೇಕು. ಚೆನ್ನಾಗಾಗ್ಲಿ ಚೆನ್ನಾಗಾಗದೇ ಇರಲಿ, ಒಂದಲ್ಲ ಒಂದು ದಿನ
ಭಗವಂತ ದೃಷ್ಟಿ ತೋರಿಸಿ ನಮಗೆ ಇದರಿಂದ ನಮಗೆ ಮುಕ್ತಿ ಮಾಡ್ತಾನಂತೆ. ದಿಸ್ ಇಸ್ ಅನದರ್ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಮೆನ್ಷನ್. And also, Kartika Mahatmya glorifies the pastimes of Gajendra. It gives Kartika month, Damodar month gives many benedictions. Kartika Mahatmya also says, anybody who hears Gajendra's prayers, Gajendra's liberation during Kartik Mass, he will never get into the cycle of birth and death again. That is the benediction of hearing this particular glorious story. ಕಾರ್ತಿಕ ಮಹಾತ್ಮೆಯಿಂದ ಪುರಾಣಗಳಿಂದ ನಮಗೆ ಸೂಚನೆ ಸಿಗತ್ತೆ. ಕಾರ್ತಿಕ ಮಾಸದಲ್ಲಿ ಗಜೇಂದ್ರನ ಪ್ರಾರ್ಥನೆಗಳು, ಗಜೇಂದ್ರನ ಮುಕ್ತಿ ಸಿಗುವಂತಹ ಚಟುವಟಿಕೆಗಳನ್ನು ಯಾರು ಕುಂತು ಶ್ರವಣ ಮಾಡ್ತಾರೆ, ಇನ್ನೊಂದು ಜನ್ಮ ಮತ್ತು ಮೃತ್ಯುವಿನ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಅಂತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ದಟ್ ಮೀನ್ಸ್ ಯು ವಿಲ್ ಬಿ ಲಿಬರೇಟೆಡ್ ಫ್ರಮ್ ದಿಸ್ ವರ್ಲ್ಡ್. ಅಂದರೆ ಈ ಭೌತಿಕ ಜಗತ್ತಿನಿಂದ ಮುಕ್ತನಾಗ್ತಾನಂತ್ರಿ. ಭೌತಿಕ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಐ ಜಸ್ಟ್ ವಾಂಟ್ ಟು ಭೌತಿಕ ಅಸ್ತಿತ್ವ. ಮೈ ಕ್ವಶನ್ ಟು ಯು ಇಸ್, ಹೂ ರೆಫರ್ಸ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪಾಸ್ಟ್ ಟೈಮ್? ಕ್ಯಾನ್ ಎನಿಬಡಿ ಸೇ? ಭೌತಿಕ ಅಸ್ತಿತ್ವ ಯಾರಿಗೆ ಹೋಲಿಸಿದೆ ಈ ಕಥೆಯಲ್ಲಿ? ಯಾರಾದರೂ ಹೇಳ್ತೀರಾ? ಕಥೆಯನ್ನು ಕೇಳಿದ್ದೀರಾ? Who is referred to the material existence in this particular past time? Can anybody say? It's a question to all of you. And there is a wonderful prize. Shishima. The dangers that we face, the misery that we face is referred to crocodile. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅನುಭವಿಸ್ತೀವಲ್ರಿ, ನೋವನ್ನ ಅನುಭವಿಸ್ತೀವಿ, ದುಃಖಗಳನ್ನ ಅನುಭವಿಸ್ತೀವಿ, ಸಾಕಪ್ಪ ಸಾಕು, ಜನ್ಮ ಸಾಕು ಅಂತೀವಿ. ಅದು ಮೊಸಳೆಗೆ ಹೋಲಿಸಿದರೆ ಬಂದು ಹಿಂಗ್ ಹಿಡಿಯುವಂಥದ್ದು. ಗಜೇಂದ್ರ ಇದರಿಂದ ನನಗೆ ಮುಕ್ತಿ ಕೊಟ್ಬಿಡು, ಕರ್ಕೊಂಡ್ಬಿಡು, ಸಾಕಾಯ್ತು, ಸಿಕ್ಕಾಬಟ್ಟೆ ಅನುಭವಿಸ್ಬಿಟ್ಟಿದ್ದೇನ್ರಿ, ಮುಕ್ತಿ ಕೊಟ್ಬಿಡು ಅಂತ ಹೇಳ. ಅದು ಈ ಕಥೆಯ ಸಾರಾಂಶ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ಇಫ್ ದೇರ್ ಆರ್ ಎನಿ ಕ್ವೆಶ್ಚನ್